ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ವಾಡ್ರೆಂಟ್ಸ್, ಟ್ರಿಗ್ನೋಮೆಟ್ರಿಯಲ್ಲಿ ಕ್ವಾಡ್ರೆಂಟ್ಸ್ ತಿಳ್ಕೊಂಡ್ವಿ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್, ಅದೇ ಯಾವುದು ಗ್ರಾಫಲ್ಲಿ ಬರುತ್ತಲ್ಲ ಕ್ವಾಡ್ರೆಂಟ್ಸ್ ತಿಳ್ಕೊಂಡ್ವಿ. ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಸೊ ಮತ್ತೆ ಅದೇ ಇವಾಗ ಅದನ್ನೇ ಕಂಟಿನ್ಯೂಷನ್, ಓಕೆನಾ? ಸೊ ಇದೇನು ಕ್ವಶನ್ ಇದೆ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 7 ಇಂಟು π/4. ಪೈ ಅಂದರೆ ಏನು? 180 ಇಂಟು 7 ಮಾಡಿ ಅದಾದಮೇಲೆ ಡಿವೈಡ್ ಬೈ 4 ಮಾಡಬಹುದು. ನಾವು ಡೈರೆಕ್ಟಾಗಿ ಪೈ ಅಂದರೆ ನಮಗೆ ಗೊತ್ತು. ಪೈ ಅಂದರೆ ಏನು? 180 ಡಿಗ್ರಿ ಡಿವೈಡ್ ಬೈ 4 ಮಾಡಿದ್ರೆ ನಮಗೆ 45 ಡಿಗ್ರಿ ಬರುತ್ತೆ. ಸೊ ಇಲ್ಲಿ ನಾವೇನು ಮಾಡ್ಕೊಬೋದು ಡೈರೆಕ್ಟಾಗಿ? 7 ಇಂಟು 45 ಡಿಗ್ರಿ ಬೈ 4 ಸೈನ್ ಇಂಟು 45 ಡಿಗ್ರಿ ಬೈ 4, ಕರೆಕ್ಟ್ ಅಲ್ವಾ? ಅದಾದಮೇಲೆ π/4 ಅಂತಂದರೆ 45. ಸೊ ಸೈನ್ π/4 ಅಂತಂದರೆ ಇಲ್ಲೇನು ಬರುತ್ತೆ? ಸೈನ್ 45 ಡಿಗ್ರಿ, ಇಲ್ಲಿ ಕೂಡ ಸೈನ್ 3 ಇಂಟು 45 ಡಿಗ್ರಿ, ಇಲ್ಲಿ ಸೈನ್ 5 ಇಂಟು 45 ಡಿಗ್ರಿ, ಕರೆಕ್ಟ್ ಅಲ್ವಾ? ಸೊ ನಾನು ಅದನ್ನು ಡೈರೆಕ್ಟಾಗಿ ಬರ್ಕೊತಾ ಇದ್ದೀನಿ. ಸೈನ್ 7 ಇಂಟು 35, 7 ಇಂಟು 35 ಅಂತ 45 ಅಂತಂದರೆ 315. ಸೈನ್ 315 ಡಿಗ್ರಿ ಇಂಟು ಸೈನ್ 45 ಡಿಗ್ರಿ ಇಂಟು ಸೈನ್ 3 ಇಂಟು 45, 3 ಇಂಟು 45 ಅಂತಂದರೆ 135. ಸೈನ್ 135 ಡಿಗ್ರಿ ಇಂಟು ಸೈನ್ 5 ಇಂಟು 35 225, ಸೈನ್ 225 ಡಿಗ್ರಿ. ಈಗೇನು ಸಿಂಪಲಾಗಿ ಪ್ರತಿಯೊಂದು 90ಇಂದ ಡಿವೈಡ್ ಮಾಡಿಬಿಡಿ ಅಷ್ಟೇ. 90ಗೆ ಹತ್ರನ 270ಗೆ ಹತ್ರನ ನೋಡೋಕೆ ಹೋಗ್ಬಿಡಿ, ಡೈರೆಕ್ಟಾಗಿ 90ಗೆ ಡಿವೈಡ್ ಮಾಡಿ. ಸೊ 90ಗೆ ಡಿವೈಡ್ ಮಾಡಿದ್ರೆ 93 ಸ 270, ಇನ್ನೆಷ್ಟು ಉಳಿಯುತ್ತೆ? 45. ಸೊ ಇದನ್ನೇನು ಬರಿಬೋದು ನಾವು? ಸೈನ್ 90 ಇಂಟು 3 ಪ್ಲಸ್ 45 ಡಿಗ್ರಿ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸೈನ್ 45 ಡಿಗ್ರಿ ವ್ಯಾಲ್ಯೂ ಏನು? 1/√2 ಇಂಟು 1/√2 ಇಂಟು ಸೈನ್ 135 ಅಂತ ಅಂದರೆ 90 ಇಂಟು 1 ಪ್ಲಸ್ 45, ಕರೆಕ್ಟ್ ಅಲ್ವಾ? ಸೊ ಆಗ ನಾನು ಡೈರೆಕ್ಟಾಗಿ ಇದು ಮಾಡಿಬಿಡ್ತೀನಿ. 90 ಇಂಟು 45, 90 ಇಂಟು 1 ಅಂದರೆ ಆಡ್ ನಂಬರ್. ಸೈನ್ ಇದ್ದಿದ್ದು ಯಾವಾಗ? 90 ಪ್ಲಸ್ 45, 90 ಪ್ಲಸ್ 45 ಅಂದರೆ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ, ಕರೆಕ್ಟ್ ಅಲ್ವಾ? ಸೊ 90 ಪ್ಲಸ್ ಇರೋದೆಲ್ಲ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೊ ಸೈನು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗಿರುತ್ತೆ? ಪ್ಲಸ್ಸಾ ಮೈನಸ್ಸಾ? ಪ್ಲಸ್ಸು. ಆದರೆ 90 ಇಂಟು 1 ಮಾಡಿರೋದು ಅಂದರೆ ಆಡು. ಸೈನ್ ಇದ್ದಿದ್ದು ಏನಾಗುತ್ತೆ? ಕಾಸ್ 45 ಡಿಗ್ರಿ ಆಗೋಗುತ್ತೆ. ಇಂಟು ಇಲ್ಲಿ ಸೈನ್ 225 ಅಂತ 90ಇಂದ ಡಿವೈಡ್ ಮಾಡಿದ್ರೆ 93 ಸ 180, 180 ಪ್ಲಸ್ 45, 180 ಇಂಟು 3 ಅಂದರೆ ಆಡಾಗುತ್ತೆ. ಆದರೆ ಸೊ ಆಡಾಗುತ್ತೆ ಅಂತಂದರೆ ಇದು ನಮಗೆ ಚೇಂಜ್ ಆಗುತ್ತೆ. ಸೈನ್ ಇದ್ದಿದ್ದು 93 ಸ 270 ಆಗೋಯ್ತಲ್ಲ, 92 ಸ 180. ಸೊ ನಮಗೆ ಈ ವ್ಯಾಲ್ಯೂ ಅನ್ನೋದು ಏನೂ ಆಗಲ್ಲ, ಕಾಂಪ್ಲಿಮೆಂಟ್ರಿ ಚೇಂಜ್ ಆಗಲ್ಲ. ಸೈನ್ ಇದ್ದಿದ್ದು ಸೈನೇ ಇರುತ್ತೆ. ಆದರೆ ಯಾವ ಇದರಲ್ಲಿ ಬರುತ್ತೆ? 225 ಅನ್ನೋದು ಯಾವುದ್ರಲ್ಲಿ ಬರುತ್ತೆ? ಥರ್ಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ಅದು ಪ್ಲಸ್ಸಾ ಮೈನಸ್ಸಾ? ಆಲ್ ಸ್ಕೂಲ್ ಟು ಕಾಲೇಜ್, ಆಫ್ಟರ್ ಸ್ಕೂಲ್ ಟು ಕಾಲೇಜ್. 2 ಅಂತಂದರೆ ಬರೀ ಟ್ಯಾನು ಮತ್ತು ಕಾಟ್ ಮಾತ್ರ ಇರುತ್ತೆ. ಸೈನ್ ಅನ್ನೋದು ನೆಗೆಟಿವ್ ಇರುತ್ತೆ. ಸೊ ಮೈನಸ್ ಸೈನ್ 45 ಡಿಗ್ರಿ, ಕರೆಕ್ಟ್ ಅಲ್ವಾ? ನಾನು ಡೈರೆಕ್ಟಾಗಿ ಬರ್ಕೊಂಡೆ, 3 ಡೈರೆಕ್ಟಾಗಿ ಬರ್ಕೊಂಡೆ, ಇದನ್ನು ಬರೀಲಿಲ್ಲ ಅಷ್ಟೇ. ಸೊ ಇದು ಸೈನು 90 ಇಂಟು 3 ಅಂದರೆ ಆಡ್ ನಂಬರ್ ಅಂತ ಅಂದರೆ ಇದು ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ 45 ಡಿಗ್ರಿ. ಆದರೆ ಇದು ಯಾವ ಕ್ವಾಡ್ರೆಂಟು? 315 ಅನ್ನೋದು ಯಾವ ಕ್ವಾಡ್ರೆಂಟು? ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ಯಾವುದು ಇರುತ್ತೆ? ಪ್ಲಸ್ಸಾ ಮೈನಸ್ಸಾ? ಮೈನಸ್ ಇರುತ್ತೆ. ಓಕೆ, ಸೊ ಫಸ್ಟು ಮೈನಸ್ ಬರ್ಕೊಂಡು ಅದಾದಮೇಲೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಚೇಂಜ್ ಮಾಡ್ಕೊಬೇಕು, ಕನ್ಫ್ಯೂಸ್ ಆಗಬೇಡಿ. ಸೊ ಕಾಸ್ 45 ಡಿಗ್ರಿ ಅಂತ ಅಂದರೆ ಏನು? 1/2 ಕರೆಕ್ಟ್ ಅಲ್ವಾ? ಸೊ ಮೈನಸ್ ಇದೆ, ಮೈನಸ್ 1/2 ಇಂಟು 1/2 ಇಂಟು ಕಾಸ್ 45 ಡಿಗ್ರಿ ಅಂತ ಅಂದರೆ 1/2 ಇಂಟು ಇಲ್ಲಿ ಮೈನಸ್ ಇದೆ, ಮೈನಸ್ ಹಂಗೆ ಹಾಕ್ಕೊಂಡಿದ್ದೀನಿ. ಸೈನ್ ಅಂತ ಅಂದರೆ 1/2. ಸೊ √2 ಇಂಟು √2 2, √2 ಇಂಟು √2 2, ಮೈನಸ್ ಇದೆ, ಮೈನಸ್ ಏನಾಗುತ್ತೆ? ಪ್ಲಸ್ ಆಗೋಗುತ್ತೆ. 1 ಇಂಟು 1 ಪ್ಲಸ್ ಆಯಿತು. ಟೋಟಲಾಗಿ ಏನಾಯಿತು? 1/4. ನಮ್ಮ ಆನ್ಸರ್ ಏನು ಬಂತು? 1/4. ಇವೆಲ್ಲ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ನಾವು ಇನ್ನೂ ಕ್ಲೀನಾಗಿ ಇದೆಲ್ಲ ತುಂಬಿಸ್ಬಿಟ್ರೆ ಈ ಪೇಜ್ ಫುಲ್ಲು ತುಂಬೋಗುತ್ತೆ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಟ್ಯಾನ್ 90 ಮೈನಸ್ θ ಇಸ್ ಈಕ್ವಲ್ಸ್ ಟು 2/√3, ದೆನ್ ದ ವ್ಯಾಲ್ಯೂ ಆಫ್ 2√3 ಪ್ಲಸ್ tan θ ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಹೌ ಮಚ್? ಟ್ಯಾನ್ 90 ಮೈನಸ್ θ ಅಂದರೆ ಇದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟು, ಕರೆಕ್ಟ್ ಅಲ್ವಾ? 90 ಮೈನಸ್ θ ಅನ್ನೋದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲನೂ ಪಾಸಿಟಿವೇ.
ಸೊ 90 ಮೈನಸ್ ಥೀಟಾ ಅಂದರೆ ಇದೇನು ಆಡ್ ನಂಬರ್ ಅಂತ ಅಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ ಚೇಂಜ್ ಆಗುತ್ತೆ. ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ. ಸೊ ಕಾಟ್ ಥೀಟಾ. ಓಕೆ, ಇಲ್ಲಿ ಆಲ್ರೆಡಿ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂ ಅದರದ್ದು 2/√3 ಅಂದರೆ ಕಾಟ್ ಥೀಟಾ ವ್ಯಾಲ್ಯೂ 2/√3 ಕೊಟ್ಟಿದ್ದಾರೆ. ನಮಗೆ ಕೇಳ್ತಿರೋದೇನು 2√3 ಇಂಟು ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದರೆ ಕಾಟ್ ಥೀಟಾ ಉಲ್ಟಾ. ಸೊ √3/2 +1 ಈಕ್ವಲ್ಸ್ ಹೌ ಮಚ್? 2 ಕ್ಯಾನ್ಸಲ್ ಆಯಿತು. √3 ಇಂಟು √3 ಅಂತಂದರೆ 3 + 1 4. ನಮ್ಮ ಆನ್ಸರ್ ಏನು 4. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ವ್ಯಾಲ್ಯೂ ಆಫ್ ಸೈನ್ 73 ಡಿಗ್ರಿ ಪ್ಲಸ್ ಕಾಸ್ 137 ಡಿಗ್ರಿ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ಅದನ್ನ ತಿಳ್ಕೊಳ್ಳೋಣ. ಫಸ್ಟ್ ಆ ಫಾರ್ಮುಲಾವರೆಗೂ ಹೆಂಗೆ ಬರೋದು ನೋಡೋಣ. ಇಲ್ಲಿ ನಮಗೆ ಒಂದು ಕಡೆ ಸೈನ್ ಇದೆ, ಕಾಸ್ ಇದೆ. ಇಲ್ಲಿ ನಾವು 73 ಡಿಗ್ರಿ ಬರಬೇಕಂತಂದರೆ 90 - 17 ಹಾಕೊಬೋದು, ಅಥವಾ ಇದು ಯಾವ್ದಾದ್ರು ಒಂದು ವ್ಯಾಲ್ಯೂ ಕನ್ವರ್ಟ್ ಮಾಡಬೇಕು. ಇದನ್ನು ಕಾಸ್ಗಾರು ಕನ್ವರ್ಟ್ ಮಾಡ್ಕೊಬೇಕು, ಅಥವಾ ಕಾಸ್ನ ಸೈನ್ಗಾರು ಕನ್ವರ್ಟ್ ಮಾಡ್ಕೊಬೇಕು. ನಾವು ಇಲ್ಲಿ ಚಿಕ್ಕ ವ್ಯಾಲ್ಯೂ ಇದೆ, ಇಲ್ಲಿ ದೊಡ್ಡ ವ್ಯಾಲ್ಯೂ ಇದೆ. ಸೊ ಈ ದೊಡ್ಡ ವ್ಯಾಲ್ಯೂನೇ ಚಿಕ್ಕ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೊಂಬೋಣ. ಹೆಂಗಾಗುತ್ತೆ ಅಂತಂದರೆ, ಈಗ ಸೈನ್ 73 ಡಿಗ್ರಿ ಇದೆ, ಕರೆಕ್ಟ್ ಅಲ್ವಾ? ಪ್ಲಸ್ ಕಾಸ್ ಅಂತ ಅಂದರೆ ಏನು? ಈ ಕಾಸು 137 ಡಿಗ್ರಿನ ನಾನು 90 × 1 ಪ್ಲಸ್ ಎಷ್ಟಿದೆ ಇನ್ನೆಷ್ಟು ಡಿಗ್ರಿ? 47 ಡಿಗ್ರಿನ 47 ಡಿಗ್ರಿ. ಓಕೆ, ಸೊ ಇದು ನನಗೆ ಬರ್ಕೊತೀನಿ. ಸೈನ್ 73 ಡಿಗ್ರಿ, ಇಲ್ಲಿ ಕಾಸು 137 ಡಿಗ್ರಿ ಅನ್ನೋದು ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಮತ್ತು ಕೊಸಿಕೆಂಟ್ ಬಿಟ್ಟು ಮಿಕ್ಕಿದೆಲ್ಲ ನೆಗೆಟಿವ್, ಅಂದರೆ ಇದು ನೆಗೆಟಿವ್ ಆಯಿತು. ಕಾಸ್ ಇದ್ದೇನಾಗುತ್ತೆ ನಮಗೆ? ಅಲ್ಲಿ ಸೈನ್ ಆಗೋಗುತ್ತೆ, ಚೇಂಜ್ ಆಗೋಗುತ್ತೆ, ಕರೆಕ್ಟ್ ಅಲ್ವಾ? ಇದು ಸೈನ್ 47 ಡಿಗ್ರಿ. ಸೊ ಇಲ್ಲಿ ನಮಗೆ ಯಾವ ಫಾರ್ಮ್ಯಾಟಲ್ಲಿ ಇದೆ? ಇದು ನಮಗೆ ಸೈನ್ ಎ ಮೈನಸ್ ಸೈನ್ ಬಿ ಫಾರ್ಮ್ಯಾಟಲ್ಲಿ ಇದೆ ತಾನೆ. ಸೊ ಈಗ ಒಂದು 4 ಫಾರ್ಮುಲಾ ಕಲ್ತ್ಕೊಳ್ಳೋಣ. ಆ 4 ಫಾರ್ಮುಲಾದಲ್ಲಿ ನಮಗೆ ಈ ಥರದ್ದು ಯೂಸ್ ಆಗುತ್ತೆ. ಸೊ ಇದನ್ನು ನೀವು ಹೇಳ್ಬೋದು, ಇದನ್ನು ನೀವು ಸೈನ್ 90 - ಥೀಟಾ ಮಾಡಿಕೊಂಡು ಇದನ್ನು ಕಾಸ್ ಕನ್ವರ್ಟ್ ಮಾಡಿಕೊಂಡು ಇದನ್ನು ಆವಾಗ ನಾವೇನು ಮಾಡಬೇಕಾಯ್ತು? ಕಾಸ್ ವ್ಯಾಲ್ಯೂನ ಹಂಗೆ ಇಟ್ಕೊಬೇಕಾಗುತ್ತೆ. ಕಾಸ್ ವ್ಯಾಲ್ಯೂ 137 ಡಿಗ್ರಿನ ಹಂಗೆ ಇಟ್ಕೊಬೇಕಾಗುತ್ತೆ. ಇದು ಕಾಸ್ ಅನ್ನೋದು 90 ಮೇಲೆ ಇರೋದ್ರಿಂದ ನಾನು ಇದನ್ನೇ ಕನ್ವರ್ಟ್ ಮಾಡಿಕೊಂಡೆ. ಸೊ ನೀವು ಕಾಸ್ ಯಾವ್ದಾದ್ರು ಒಂದಕ್ಕೆ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ. ಸೈನ್ಗಾರು ಕನ್ವರ್ಟ್ ಮಾಡ್ಕೊಬೇಕು, ಅಥವಾ ಕಾಸ್ಗಾರು ಕನ್ವರ್ಟ್ ಮಾಡ್ಕೊಬೇಕು, ಸರಿನಾ? ಸೊ ಈಗ ಫಾರ್ಮುಲಾ ಏನು ಅಂತ ಅಂದರೆ ಸೈನ್ ಎ ಪ್ಲಸ್ ಸೈನ್ ಬಿ ಇದ್ದರೆ ಇದೇನಾಗುತ್ತೆ ಅಂತ ಅಂದರೆ ಫಾರ್ಮುಲಾ 2 ಇಂಟು ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. 2 ಇಂಟು ಸೈನ್ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಇಲ್ಲಿ ಕಾಸ್ ಬರುತ್ತೆ, ಕಾಸ್ ಇಂಟು ಎ ಮೈನಸ್ ಬಿ ಡಿವೈಡೆಡ್ ಬೈ 2. ಓಕೆ, ಒಂದು ಸೈನ್ ಎ ಮೈನಸ್ ಸೈನ್ ಬಿ ಇದ್ದರೆ ಅವಾಗ ಇದೇನಾಗುತ್ತೆ? 2 ಇಂಟು ಕಾಸ್ ಎ ಪ್ಲಸ್ ಬಿ ಬೈ 2 ಸೈನ್ ಎ ಮೈನಸ್ ಬಿ ಬೈ 2. ಓಕೆ, ಸೊ ಇಲ್ಲಿ ಕಾಸು ಸೈನನ್ನು ಚೇಂಜ್ ಆಯಿತು, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಾವು ಯೂಸ್ ಮಾಡಬೇಕಾಗಿರೋದು ಈ ಫಾರ್ಮುಲಾ. ಓಕೆ, ಸೊ ಇದೇ ಥರ ನಮಗೆ ಕಾಸಿಗೆ ಕೂಡ ಇದೆ. ಕಾಸ್ಗೆ ಏನಾಗುತ್ತೆ? ಕಾಸ್ ಎ ಪ್ಲಸ್ ಕಾಸ್ ಬಿ ಏನಾಗುತ್ತೆ ಅಂತಂದರೆ 2 ಇಂಟು ಕಾಸ್ ಎ ಪ್ಲಸ್ ಬಿ ಬೈ 2 ಇಂಟು ಕಾಸ್. ಇಲ್ಲಿ ಮತ್ತೆ ಕಾಸೇ ಬರುತ್ತೆ, ಇದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಎ ಮೈನಸ್ ಬಿ ಬೈ 2. ಸೊ ಇದೆಲ್ಲ ಐಡೆಂಟಿಟೀಸು. ಅದೇ ಥರ ಕಾಸ್ ಎ ಮೈನಸ್ ಕಾಸ್ ಬಿ ಇದೇನಾಗುತ್ತೆ ಅಂತಂದರೆ 2 ಇಂಟು ಸೈನ್ ಆಫ್ ಎ ಪ್ಲಸ್ ಬಿ ಬೈ 2 ಇಂಟು ಸೈನ್ ಆಫ್ ಎ ಮೈನಸ್ ಬಿ ಬೈ 2. ಓಕೆ, ಸೊ ಇಲ್ಲಿ ಎರಡು ಕಡೆ ಸೈನೇ ಬಂತು. ಇದು ಒಂದು ಕಡೆ ಸೈನು, ಕಾಸು ಸೈನು, ಅರ್ಥ ಆಯ್ತಲ್ವ? ಸೊ ಇವಾಗ ನಾವು ಯೂಸ್ ಮಾಡಬೇಕಾಗಿರೋದು ಈ ಫಾರ್ಮುಲಾ ಈ ಕ್ವಶನ್ಗೆ. ಓಕೆ, ಸೊ ಇಲ್ಲಿ ನಮ್ಗೆ ಏನಿದೆ? ಸೈನ್ 73 ಡಿಗ್ರಿ ಮೈನಸ್ ಸೈನ್ 47 ಡಿಗ್ರಿ ಇದೆ, ಕರೆಕ್ಟ್ ಅಲ್ವಾ? ಸೊ ಇದು ಸೈನ್ ಎ ಮೈನಸ್ ಸೈನ್ ಬಿ ಫಾರ್ಮ್ಯಾಟಲ್ಲಿದೆ. ಓಕೆನಾ? ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. ಸೊ ಸೈನ್ 73 ಡಿಗ್ರಿ ಮೈನಸ್ ಸೈನ್ 47 ಡಿಗ್ರಿ, ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ? 2 ಇಂಟು ಕಾಸ್ ಇಂಟು ಎ ಪ್ಲಸ್ ಬಿ ಬೈ 2. ಎ ಪ್ಲಸ್ ಬಿ ಅಂತ ಅಂದರೆ 73 + 47/2. 73 + 47/2 ಇಂಟು ಏನಿದೆ ನೆಕ್ಸ್ಟು? ಸೈನ್ ಇಂಟು 73 - 47/2. ಓಕೆ, ಸೊ ಇದೇನಾಗುತ್ತೆ? 2 ಇಂಟು ಕಾಸ್ ಇದೆಷ್ಟಾಯಿತು ನಮಗೆ? 70 110 120 ಅಂದರೆ 120 / 6 ಡಿವೈಡ್ ಬೈ 2 60 ಆಯಿತು. ಕಾಸ್ 60 ಡಿಗ್ರಿ ಆಯಿತು, ಕರೆಕ್ಟ್ ಅಲ್ವಾ? ಇದೆಲ್ಲ ಡಿಗ್ರೀಸ್, ಇವೆಲ್ಲ ಡಿಗ್ರೀಸು. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಇಲ್ಲೇ ಸಿಂಪ್ಲಿಫೈ ಮಾಡ್ಬೋದಿತ್ತಲ್ಲ. ಇದು ವ್ಯಾಲ್ಯೂಸ್ ಆಗಿದ್ದರೆ ಇಲ್ಲೇ ಸಿಂಪ್ಲಿಫೈ ಮಾಡ್ಬೋದಾಗಿತ್ತು. ಇದು ಡಿಗ್ರೀಸ್. ಓಕೆ, ಇಂಟು ಸೈನ್
ಇದೆಷ್ಟು ಬರುತ್ತೆ 70 - 40 30. ಸೊ ಇದು 26 ಬರುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ 13 sin 13 ಡಿಗ್ರಿ. ಓಕೆ, ಸೊ 2 ಇಂಟು ಕಾಸ್ 60 ಡಿಗ್ರಿ ಅಂತಂದರೆ 1/2 ಇಂಟು ಸೈನ್ 13 ಡಿಗ್ರಿ. ಸೊ 2 ಕ್ಯಾನ್ಸಲ್ ಆದರೆ ಉಳಿಯೋದೇನು ನಮಗೆ 1 ಇಂಟು ಸೈನ್ 13 ಸೈನ್ 13 ಡಿಗ್ರಿ. ಸೊ ನಮ್ಗೆ ಆನ್ಸರ್ ಏನು ಬಂತು? ನಮ್ಗೆ ಆನ್ಸರು ಸೈನ್ 13 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವಯರ್ 2π/3 ಕಾಸ್ ಸ್ಕ್ವಯರ್ 5π/6 ಮೈನಸ್ ಟ್ಯಾನ್ ಸ್ಕ್ವಯರ್ 3π/4 ಕೊಟ್ಟಿದ್ದಾರೆ. ಓಕೆ, ಸೊ ಪೈ ಅಂತಂದ್ರೆ 180 ಡಿಗ್ರಿ ಡಿವೈಡ್ ಬೈ 3 ಅಂತಂದರೆ 60 ಡಿಗ್ರಿ. 2 ಇಂಟು 60 ಡಿಗ್ರಿ 120 ಡಿಗ್ರಿ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾನು ಏನಂತ ಬರ್ಕೊಬೋದು? ಸೈನ್ ಸ್ಕ್ವಯರ್ 120 ಡಿಗ್ರಿ ಪ್ಲಸ್ π/6 ಅಂತಂದರೆ 630 530 150 ಡಿಗ್ರಿ. ಸೊ ಕಾಸ್ ಸ್ಕ್ವಯರ್ 150 ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವಯರ್ ಪೈ ಅಂತಂದರೆ 180 ಡಿವೈಡ್ ಬೈ 4 ಅಂತಂದರೆ 45 ಇಂಟು 3 ನಮಗೆ 135 ಬರುತ್ತೆ. ಟ್ಯಾನ್ 135 ಡಿಗ್ರಿ. ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ ಸ್ಕ್ವಯರ್ ಇದೆ. ಓಕೆನಾ? ಸೊ ನಮಗೆ ಈ ಯಾವುದು ಕ್ವಾಡ್ರೆಂಟ್ ಎಲ್ಲ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಯಾಕೆ? ಕ್ವಾಡ್ರೆಂಟ್ ಯಾವುದು ಚೆಕ್ ಮಾಡ್ಕೊಬೇಕು. ಆದರೆ ನಮಗೆ ಸೈನ್ ಅನ್ನೋದು ಚೇಂಜ್ ಆಗಲ್ಲ. ಯಾಕಂದರೆ ಮೈನಸ್ ಪ್ಲಸ್ಸೇ ಆಗುತ್ತೆ, ಪ್ಲಸ್ಸು ಸ್ಕ್ವಯರ್ ಆಗ್ತಿರೋದ್ರಿಂದ ಪ್ಲಸ್ಸು ಮೈನಸ್ ಆಗುತ್ತೆ. ಸಾರಿ, ಸ್ಕ್ವಯರಲ್ಲಿ ಪ್ಲಸ್ಸು ಮೈನಸ್ ಬರಲ್ಲ, ಬಂದೇ ಪ್ಲಸ್ ಬರುತ್ತೆ ಅಥವಾ ಮೈನಸ್ ಬರುತ್ತೆ. ಈಗ -1 ಸ್ಕ್ವಯರ್ ಅಂತ ಅಂದ್ರೇನು? -1 ಇಂಟು -1. ಅದೇ +1 ಇದ್ದರೆ +1 ಇಂಟು +1. ಸೊ ಸ್ಕ್ವಯರಲ್ಲಿ ನಮಗೆ ಪ್ಲಸ್ಸು ಮೈನಸ್ ಅನ್ನೋದು ಕಾನ್ಸೆಪ್ಟೇ ಬರಲ್ಲ. ಸೊ ಸ್ಕ್ವಯರ್ ಆಗಿರೋದ್ರಿಂದ ಇಲ್ಲಿ ನಮಗೆ ಈ ಪಾಸಿಟಿವ್ ಸೈನ್ಸ್ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಸೈನ್ ಪಾಸಿಟಿವ್ ನೆಗೆಟಿವ್ ಏನೂ ಆಗಲ್ಲ, ಅಲ್ಲೇನಿರುತ್ತೋ ಅದೇ ಇರುತ್ತೆ, ಚೇಂಜ್ ಆಗಲ್ಲ. ಅರ್ಥ ಆಗ್ತಿದೆಯಲ್ವ ನಾನು ಹೇಳ್ತಿರೋದು? ಸೊ ಸೈನ್ ಸ್ಕ್ವೇರ್ ಅಂತಂದೇನು? ಸೈನ್ ಇಂಟು ಸೈನ್. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ಫಾರ್ ಎಕ್ಸಾಂಪಲ್ ಈಗ 120 ಡಿಗ್ರಿ ಇದೆ. 120 ಅಂತ ಅಂದರೆ ಯಾವುದು? ಸೆಕೆಂಡ್ ಕ್ವಾಡ್ರೆಂಟ್. 90 + 30 90 ಇಂಟು 1 + 30. ಕರೆಕ್ಟ್ ಅಲ್ವಾ? 90 ಇಂಟು 1 ಅಂದರೆ ಏನು? ಆಡ್ ನಂಬರ್ ಅಂತ ಅಂದರೆ ಇದು ಚೇಂಜ್ ಆಗುತ್ತೆ, ಅಂದರೆ ಇದು ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ. ಆದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನಮಗೆ ಸೈನು ಮತ್ತು ಸೈನ್ ಪಾಸಿಟಿವ್. ಓಕೆ, ಇಲ್ಲಿ ಪಾಸಿಟಿವೇ ಬಂತಲ್ವಾ? ಓಕೆ, ಇದು ನೋಡೋಣ. ಸೈನು ಮತ್ತು ಕೊಸಿಕೆಂಟು ಇದು ಇಲ್ಲಿ ನೋಡೋಣ. ಇಲ್ಲಿ ಬನ್ನಿ, ಇದನ್ನು ಬಿಡಿ. ಸೊ ಇದೇನಾಗುತ್ತೆ ನಮಗೆ 90 + 30 ಡಿಗ್ರಿ ಅಂದರೆ ಕಾಸ್ ಥೀಟಾ ಏನಾಗಿರುತ್ತೆ? ಕಾಸ್ 30 ಡಿಗ್ರಿ. ಕಾಸ್ ಸ್ಕ್ವಯರ್ 30 ಡಿಗ್ರಿ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ವಾ? ಇವಾಗ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಕೇಳಿ. 150 ಡಿಗ್ರಿ ಎಲ್ಲಿ ಬರುತ್ತೆ? ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಮತ್ತು ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಮಿಕ್ಕಿದೆಲ್ಲ ನೆಗೆಟಿವ್. ಕರೆಕ್ಟ್ ಅಲ್ವಾ? ಆದರೆ ಇದು ಸ್ಕ್ವಯರ್ ಆಗಿರೋದ್ರಿಂದ ನಾವಿಲ್ಲಿ ನೆಗೆಟಿವ್ ಬರ್ಕೊಳ್ಳಲ್ಲ. ಈಗ ಅರ್ಥ ಆಯ್ತಾ? ಆದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಸ್ಕ್ವಯರು, ಕಾಸ್ ಇದ್ದಿದ್ದೇನಾಗುತ್ತೆ? 90 ಇಂಟು 1 + 16 ನಾನು ಮಾಡ್ತಿರೋದು. ಅಂದರೆ 90 + 60 150 ಡಿಗ್ರಿ. ಸೊ 90 ಇಂಟು 1 ಅಂದರೆ ಏನು? ಆಡ್ ನಂಬರ್ ಅಂತಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ ಚೇಂಜ್ ಆಗುತ್ತೆ. ಸೊ ಕಾಸ್ ಇದ್ದಿದ್ದು ಏನಾಗುತ್ತಿದ್ದು? ಸೈನ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ಸು ಮೈನಸ್ ನಮಗೆ ಸಂಬಂಧ ಇಲ್ಲ. ಇದನ್ನೇ ನಾನು ಹೇಳೋಕ್ಕೆ ಇಷ್ಟೊತ್ತು ಟ್ರೈ ಮಾಡಿದ್ದು. ಅರ್ಥ ಆಯ್ತಲ್ವಾ? ಸೊ ಸೈನ್ ಸ್ಕ್ವೇರ್ ಏನಾಯ್ತಿದ್ದು? 60 ಡಿಗ್ರಿ ಆಯಿತು. ಮೈನಸ್ ಹಂಗೆ ಇರುತ್ತೆ. ಸೊ ಟ್ಯಾನ್ ಅಂತ ಅಂದರೆ 135 ಅಂತಂದರೆ 90 + 45. ಅದು ಕೂಡ ನಮಗೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಮತ್ತು ಕೊಸಿಕೆಂಟು ಅದು ಬಿಡಿ, ಪಾಸಿಟಿವ್ ಇರುತ್ತೆ, ಮಿಕ್ಕಿದೆಲ್ಲ ನೆಗೆಟಿವ್ ಇರುತ್ತೆ. ಬಟ್ ಇಲ್ಲಿ ಸ್ಕ್ವೇರ್ ಮಾತಾಡ್ತಿರೋದ್ರಿಂದ ನಮಗೆ ಅದು ಏನು ವ್ಯಾಲ್ಯೂ ಇರುತ್ತೋ ಮೈನಸ್ ಇರುತ್ತೋ ಅದನ್ನೇ ತೊಗೊಬೇಕು. ಓಕೆ, ಟ್ಯಾನ್ ಸ್ಕ್ವೇರ್ ಇದ್ದಿದ್ದು ಅಂದರೆ ಇನ್ ಕೇಸು ಇದು ನಮಗೆ ಸ್ಕ್ವೇರ್ ಇಲ್ಲದೆ ಇದ್ದಿದ್ರೆ ಅವಾಗ ಏನಾಗ್ತಿದ್ದು? ಬ್ರ್ಯಾಕೆಟ್ ಬಂದು ಮತ್ತೆ ಮೈನಸ್ ಬರೋದು, ಟ್ಯಾನ್ ಬದಲು ಕಾಟ್ ಬರೋದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಮಗೆ ಸ್ಕ್ವೇರ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಇದನ್ನೇ ಬರ್ಕೊತಾ ಇದ್ದೀವಿ. ಅರ್ಥ ಆಗ್ತಿದೆಯಲ್ವಾ? ಸೊ ಟ್ಯಾನ್ ಸ್ಕ್ವೇರ್ ಅಂತ ಅಂದರೆ ಕಾಟ್ ಸ್ಕ್ವೇರ್ 135 ಅಂತ ಅಂದರೆ 45. ಓಕೆ, ಸೊ ಇದು ಫರ್ದರ್ ಆಗಿ ಕಾಸ್ 30 ಡಿಗ್ರಿ ಏನು? √3/2 ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ 60 ಡಿಗ್ರಿ ಅಂತ ಅಂದ್ರೇನು? ಅದು ಅಷ್ಟೇ √3/2 ಹೋಲ್ ಸ್ಕ್ವೇರ್ ಮೈನಸ್ ಕಾಟ್ 45 ಡಿಗ್ರಿ ಅಂತಂದರೆ 1 ಸ್ಕ್ವೇರ್. ಸೊ ಅಂಡರ್ ರೂಟು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇದು 3/4 ಬರುತ್ತೆ. ಇದು ಕೂಡ 3/4 ಬರುತ್ತೆ, -1. ಸೊ ಫರ್ದರಾಗಿ ನಮ್ಗೆ ಏನು ಬರುತ್ತೆ? LCM 4 ಬರುತ್ತೆ. 6 - 4 2/4 ಅಂತ ಅಂದರೆ 1/2. ನಮ್ಮ ಆನ್ಸರ್ ಏನು ಬಂತು? 1/2. ಓಕೆ, ಅರ್ಥ ಆಯ್ತಲ್ವಾ? ಸೊ ಈ ಸ್ಟೆಪ್ ನಿಮ್ಗೆ ಅರ್ಥ ಆಗಿದ್ರೆ ಈ ಸಮ್ಮೆ ಅರ್ಥ ಆಗಿರುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ x ಇಫ್ cos x is equals to -1/2 ಇಫ್ π/2 ಈಸ್ ಸ್ಮಾಲರ್ ದೆನ್ x ಆ್ಯಂಡ್ π ಈಸ್ ಗ್ರೇಟರ್ ದೆನ್ x. ಅಂದರೆ π/2 ಅಂದರೆ ಏನು? ಇದು 90 ಡಿಗ್ರಿ. ಎಕ್ಸ್ ಅನ್ನೋದು 90 ಡಿಗ್ರಿಗೂ ಜಾಸ್ತಿ ಇರಬೇಕು. ಪೈ ಅಂತ ಅಂದರೆ 180 ಡಿಗ್ರಿಗೂ ಕಮ್ಮಿ ಇರಬೇಕು. ಓಕೆನಾ?
ಸೊ ಈಗ ನಾವು ಫಸ್ಟು ಆಪ್ಷನ್ಸ್ ಚೆಕ್ ಮಾಡೋಣ. ಇಲ್ಲಿ ಪೈ ಅಂತ ಅಂದ್ರೇನು 180 ಡಿಗ್ರಿ ಡಿವೈಡ್ ಬೈ 2 ಮಾಡಿದ್ರೆ 90 ಇಂಟು 3 270. ಸೊ ಈ ಆಪ್ಷನ್ ನಮ್ಮದಲ್ಲ. ಇಲ್ಲಿ ಪೈ ಅಂತ ಅಂದ್ರೇನು 180 ಡಿವೈಡ್ ಬೈ 3 ಮಾಡಿದ್ರೆ 60 ಬರುತ್ತೆ. 60 ಟು 120. ಓಕೆ, ಇದು ಬರ್ಬೋದು ನಮ್ಮ ಆನ್ಸರ್. ಇದು ಬರ್ಬೋದು. ಪೈ ಅಂದರೆ 180 ಡಿವೈಡ್ ಬೈ 6 ಮಾಡಿದ್ರೆ 30 ಡಿಗ್ರಿ. 5 3 150 ಡಿಗ್ರಿ. ಇದು ಕೂಡ ಬರ್ಬೋದು. ಇದು ಪೈ ಡಿವೈಡ್ ಬೈ 3 ಅಂದರೆ 60 ಡಿಗ್ರಿ. 6 4 240. ಇದು ಬರಲ್ಲ ನಮ್ಮ ಆನ್ಸರ್. ಸೊ ನಮಗೆ ಎರಡೇ ಆಪ್ಷನ್ಸ್, ಎರಡರಲ್ಲಿ ಯಾವ್ದಾದ್ರು ಒಂದು ಬರಬೇಕು. ಸೊ ಇದ್ರದ್ದು ಏನಾಗಿರುತ್ತೆ, ಪೈ 180 ಡಿಗ್ರಿ 360 60 ಇಂಟು 2 120 ಡಿಗ್ರಿ ಆಯ್ತು ಇದು. ಸೊ ಇದು 150 ಡಿಗ್ರಿ. ಓಕೆ, ಸೊ ಎಕ್ಸ್ ಜಾಗದಲ್ಲಿ ನಾವು ಏನು ಹಾಕೊಬೋದು, ಕಾಸ್ 120 ಡಿಗ್ರಿ ಹಾಕೊಬೋದು ಅಥವಾ ಕಾಸ್ 150 ಡಿಗ್ರಿ ಹಾಕೊಬೋದು. ಡಿಗ್ರಿ ಹಾಕ್ಕೊಂಡು ಈ ವ್ಯಾಲ್ಯೂ ಬರುತ್ತಾ ಚೆಕ್ ಮಾಡಬೇಕು ನಾವು. ಓಕೆನಾ? ಸೊ ಕಾಸ್ 120 ಡಿಗ್ರಿಗೂ ಚೆಕ್ ಮಾಡಬೇಕು, ಕಾಸ್ 150 ಡಿಗ್ರಿಗೂ ಚೆಕ್ ಮಾಡ್ಕೊಬೇಕು. ಇನ್ನೊಂದು ವಿಷಯ, ನಮ್ಗೆ ಆಲ್ರೆಡಿ ಟೇಬಲ್ ಬರುತ್ತೆ. ಟೇಬಲಲ್ಲಿ ಯಾವ ವ್ಯಾಲ್ಯೂ ನಮಗೆ 1/2 ಬರುತ್ತೆ, ಕಾಸ್ 30 ಡಿಗ್ರಿ ಅಥವಾ ಸೈನ್ 60 ಡಿಗ್ರಿ. ಕರೆಕ್ಟ್ ಅಲ್ವಾ? ಸಾರಿ, ಸೈನ್ 30 ಡಿಗ್ರಿ ಅಥವಾ ಕಾಸ್ 60 ಡಿಗ್ರಿ ನಮಗೆ ವ್ಯಾಲ್ಯೂ ಅನ್ನೋದು 1/2 ಬರುತ್ತೆ. ಅಂದರೆ ನಮಗೆ 90 ಪ್ಲಸ್ 30 ಇರಬೇಕು ಅಥವಾ 60 ಇರಬೇಕು. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಪ್ಲಸ್ 60 ಅಥವಾ ಪ್ಲಸ್ 30 ಅದು ಇರೋದ್ರಲ್ಲೇ ನಮ್ಮ ಆನ್ಸರ್ ಬರುತ್ತೆ. ಸೊ ಇದು 90 ಪ್ಲಸ್ 60 ಇದೆ, ಇದು ಕೂಡ ನಮಗೆ 90 ಪ್ಲಸ್ 30 ಇದೆ. ಈ ಎರಡರಲ್ಲಿ ಒಂದಲ್ಲಿ ಪಕ್ಕ ಆನ್ಸರ್ ಬಂದೇ ಬರುತ್ತೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆ? ನಾವು ಟೇಬಲ್ ಕಲ್ತ್ಕೊಂಡವಲ್ಲ, ಆ್ಯಂಗಲ್ಸ್ದು, ರೇಷೋಸ್ದು, ಸೈನ್ 0 ಡಿಗ್ರಿ, ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಏನು 1/2. ಅದೇ ಥರ ಕಾಸ್ 60 ಡಿಗ್ರಿ ಏನು 1/2. ಕರೆಕ್ಟ್ ಅಲ್ವಾ? 0 1/2. ಆ ಕಡೆಯಿಂದ ಉಲ್ಟಾಯಿಂದ ಬಂದರೆ 0 1/2. ಸೊ ಇದು ನಾನು ಏನು ಬರೀಬೋದು, ಕಾಸ್ 90 ಇಂಟು 1 ಪ್ಲಸ್ 30 ಡಿಗ್ರಿ ಬರಿಬೋದು. ಇಲ್ಲಿ ಆಡ್ ಇದೆ. ಆಡ್ ಇದ್ದಾಗ ಇದು ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಇದ್ದಿದ್ದು ಏನಾಗುತ್ತೆ, ಸೈನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಯಾಕಂತಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಮತ್ತು ಕೊಸಿಕೆಂಟ್ ಮಾತ್ರ ಪ್ಲಸ್ ಇರುತ್ತೆ, ಮಿಕ್ಕಿದೆಲ್ಲ ಮೈನಸ್ಸು. ಸೊ ಮೈನಸ್ ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ. ಸೈನ್ 30 ಡಿಗ್ರಿ ಏನಾಯಿತು ನಮಗೆ 1/2 ಬಂತಲ್ವಾ? ಮೈನಸ್ ಇರೋದ್ರಿಂದ ಇದು ಮೈನಸ್ 1/2. ಅರ್ಥ ಆಯ್ತಲ್ವಾ? ಸೈನ್ 30 ಡಿಗ್ರಿ ಏನು 1/2, ಇಲ್ಲಿ ಮೈನಸ್ ಇದೆ, ಮೈನಸ್ 1/2. ನಮ್ಮ ಆನ್ಸರ್ ಕೇಳಿದ್ದು ಅದೇನೆ, ಕಾಸ್ ಎಕ್ಸ್ ಮೈನಸ್ 1/2 ಯಾವ್ದ್ರಲ್ಲಿ ಬರುತ್ತೆ ಅಂತಂದರೆ ಇದು ಆನ್ಸರು. ಇದು ಮಾಡಿದ್ರೆ ನಮಗೆ ಇದೇನಾಗುತ್ತೆ, ಕಾಸ್ 150 ಅಂತಂದರೆ 90 ಇಂಟು 1 ಪ್ಲಸ್ 60 ಡಿಗ್ರಿ. ಓಕೆನಾ? ಸೊ ಅವಾಗ ಇದೇನಾಗುತ್ತೆ, ನಮಗೆ ಸೈನ್ 60 ಡಿಗ್ರಿ ಆಗ್ಬಿಡುತ್ತೆ. ಮೈನಸ್ ಸೈನ್ 60 ಡಿಗ್ರಿ ಅನ್ನೋದು ನಮಗೆ ಬರಲ್ಲ, ಅದು ಮೈನಸ್ √3/2 ಬಂದುಬಿಡುತ್ತೆ. √3/2 ಬರುತ್ತೆ, ಮೈನಸ್ಸಿಂದ ಮೈನಸ್ ಆಗಿಬಿಡುತ್ತೆ. ಓಕೆ, ಅರ್ಥ ಆಯ್ತಲ್ವ? ಸೊ ನಮಗೆ ಈ ಕಂಡೀಷನ್ ಕೊಟ್ಟಿಲ್ಲ, ಯಾವುದು 90 ಡಿಗ್ರಿಯಿಂದ 180 ಡಿಗ್ರಿ ಒಳಗಡೆ ಇರಬೇಕು ಅಂತ ಕಂಡೀಷನ್ ಕೊಟ್ಟಿಲ್ಲ. ಆವಾಗ ನಮಗೆ ಇಲ್ಲೇನು ಬರುತ್ತೆ, 180 ಡಿಗ್ರಿ 60 6 4 240. ಈ 240 ಕೂಡ ಬರೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಪ್ಲಸ್ 60 90 ಇಂಟು 2 180 ಅಂತ ಅಂದಾಗ ಆಡ್ ನಂಬರ್ ಈವನ್ ನಂಬರ್ ಮಾಡ್ತಾಯಿದ್ವಿ. ಈವನ್ ನಂಬರ್ ಮಾಡಿದಾಗ ನಮಗೆ ಏನು ವ್ಯಾಲ್ಯೂ ಚೇಂಜ್ ಆಗಲ್ಲ. ಕರೆಕ್ಟ್ ಅಲ್ವಾ? ಕಾಸ್ ಇದ್ದಿದ್ದು ಕಾಸೇ ಇರುತ್ತೆ. ಆವಾಗ ಇಲ್ಲೇನಿರುತ್ತೆ 90 ಇಂಟು 2 ಪ್ಲಸ್ 60 ಮಾಡ್ತಾ ಇರೋದು ಅಂದರೆ, ಬಟ್ ವ್ಯಾಲ್ಯೂ ಅನ್ನೋದು ಮೈನಸ್ ಇವಾಗ ಅದನ್ನೊಂದು ಮಾಡೋಣ. ಈಗ ನಾನೇನು ಹೇಳ್ತಾ ಇದ್ದೀನಿ, ಕಾಸು 240 ಡಿಗ್ರಿ ಹೆಂಗೆ ಬರಿಬೋದು ನಾವು, ಕಾಸ್ ಇಂಟು 90 ಇಂಟು 2 180 ಪ್ಲಸ್ 60. ಈ 240 ಅನ್ನೋದು ಯಾವ ಕ್ವಾಡ್ರೆಂಟು? ಥರ್ಡ್ ಕ್ವಾಡ್ರೆಂಟಲ್ಲಿ ನಮಗೆ ಟ್ಯಾನು ಮತ್ತು ಕಾಟು ಮಾತ್ರ ಪ್ಲಸ್ಸು, ಮಿಕ್ಕಿದೆಲ್ಲ ಮೈನಸ್ಸು. ಸೊ ಇದು ಮೈನಸ್ಸು. ಇದು ಇವನ್ ನಂಬರಿಂದ ಇದು ಸೇಮೇ ಇರುತ್ತೆ. ಮೈನಸ್ ಕಾಸ್ ಇಸ್ ಕಾಸ್ಟು ಕಾಸ್ 60 ಡಿಗ್ರಿ ಎಷ್ಟು 1/2. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 1/2. ಸೊ ಇದು ಕೂಡ ಆನ್ಸರ್ ಬರುತ್ತೆ ನಮಗೆ. ಸೊ ಕಂಡೀಷನ್ ಕೊಟ್ಟಿರ್ತಾರೆ, ನೋಡ್ಕೊಬೇಕು. ನಾನು ಹೇಳಿದ ಅರ್ಥ ಆಯ್ತಲ್ವ? ಇದು ಹೆಂಗೆ ಮಾಡಿದ್ದು ಅರ್ಥ ಆಯ್ತಲ್ವ ಈಗ? ಸೊ ಕೆಲವೊಂದು ಸಲ ಆಪ್ಷನ್ಸ್ ಕೂಡ ಯೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್: ಕಾಸ್ ಸ್ಕ್ವೇರ್ 270 ಮೈನಸ್ ಥೀಟಾ ಮೈನಸ್ ಸೈನ್ ಸ್ಕ್ವೇರ್ 180 ಮೈನಸ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ π/2 ಪ್ಲಸ್ ಸೈನ್ ಸ್ಕ್ವೇರ್ 270. ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ನಮಗೆ ಪ್ಲಸ್ ಅಥವಾ ಮೈನಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸೊ 270 ಡಿಗ್ರಿ ಅಂತಂದರೆ ಏನು? 270 ಡಿಗ್ರಿ ಅಂತಂದರೆ 270 90 ಇಂಟು 3 270 ಬಂತು. ಸೊ 270 ಮೈನಸ್ ಥೀಟಾ. 270 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟು? ಫಸ್ಟ್ ಕ್ವಾಡ್ರೆಂಟಲ್ಲಿ 0 ಇಂದ 90, ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 ಇಂದ 180, ಥರ್ಡ್ ಕ್ವಾಡ್ರೆಂಟಲ್ಲಿ 180 ಇಂದ 270 ಮೇಲ್ಗಡೆ ಇರೋದು ಇದು. 270 ಮೈನಸ್ ಯಾವ ಕ್ವಾಡ್ರೆಂಟು? ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಮತ್ತು ಕಾಟು ಮಾತ್ರ ಪ್ಲಸ್ ಆಗಿರುತ್ತೆ, ಬಟ್ ಅದು ನಮಗೆ ಬೇಕಾಗಿಲ್ಲ. ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಇದು. ನಾವು ಯಾವುದಲ್ಲಿ ಥರ್ಡ್ ಕ್ವಾಡ್ರೆಂಟಲ್ಲಿ ಅಂದರೆ 90 ಇಂಟು 3 270 ಅಂದರೆ ಆಡ್ ನಂಬರ್ ಅಂತ ಅಂದರೆ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಚೇಂಜ್ ಆಗುತ್ತೆ. ಕಾಸ್ ಇದ್ದಿದ್ದು ಏನಾಗುತ್ತೆ? ಸೈನ್ ಸ್ಕ್ವೇರ್.
ಸೊ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಸ್ಕ್ವೇರ್ ಇದೆ 180 ಅಂದರೆ ಈವನ್ ನಂಬರ್ ಅಂತಂದರೆ ಇದೇನು ಚೇಂಜ್ ಆಗಲ್ಲ, ಅದು ಹಂಗೆ ಇರುತ್ತೆ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ π/2, ಪೈ ಅಂತಂದರೆ 182/2, 180 ಅಂದರೆ /2 ಅಂದರೆ 90. ಸೈನ್ ಸ್ಕ್ವೇರ್ 90 ಡಿಗ್ರಿ ಅಂತಂದರೆ ಏನು, 1 ಸ್ಕ್ವೇರ್ ಅಂತಂದರೆ 1. ನೆಕ್ಸ್ಟ್ ಇಂಟು ಸೈನ್ ಸ್ಕ್ವೇರ್ 270 ಅಂದರೆ ಆಡ್ ಅಂತಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಚೇಂಜ್ ಆಗುತ್ತೆ. ಸೈನ್ ಇದ್ದಿದ್ದೇನಾಗುತ್ತೆ, ಕಾಸ್ ಆಗುತ್ತೆ, ಕಾಸ್ ಸ್ಕ್ವೇರ್ ಮೈನಸ್ ಟೀಟಾ ಇದ್ದಿದ್ದು ಕಾಸ್ ಸ್ಕ್ವೇರ್ ಟೀಟಾ ಆಯಿತು. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಕಾಟ್ ಆಫ್ ಆಗುತ್ತೆ. 1 × ಕಾಸ್ ಸ್ಕ್ವೇರ್ ಟೀಟಾ ಏನು, ಕಾಸ್ ಸ್ಕ್ವೇರ್ ಟೀಟಾ. ನಮ್ಮ ಆನ್ಸರ್ ಕಾಸ್ ಸ್ಕ್ವೇರ್ ಟೀಟಾ. ಓಕೆ, ಸಿಂಪಲ್, ವೆರಿ ಸಿಂಪಲ್. ಕರೆಕ್ಟಾಗಿ ಗೊತ್ತಿದ್ರೆ ನಮಗೆ ಕ್ವಾಡ್ರೆಂಟ್ಸಲ್ಲಿ ಹೆಂಗೆ ತೊಗೊಬೇಕಂತ ಆರಾಮಾಗಿ ಮಾಡ್ಕೊಳ್ಬೋದು. ಇವಾಗ ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಅಂದರೆ ನಾವು ಆಲ್ರೆಡಿ ಇವಾಗ ಯಾವುದೋ ಸೈನ್ಗೆ ಕಾಸು, ಕೊಸಿಕೆಂಟ್ಗೆ ಸೀಕು, ಟ್ಯಾನ್ಗೆ ಕಾಟು ಆ ಥರ ಎಲ್ಲ ತಿಳ್ಕೊಂಡ್ವಲ್ಲ. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ ನಮಗೆ ಕೆಲವೊಂದು ಕ್ವಶನ್ಸ್ ಕೊಡ್ತಾರೆ. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನಿಲ್ಲ, ಸಿಂಪಲ್ ಆಗಿ ನಾವು ಯಾವ್ದಾದ್ರು ಒಂದು ಆ್ಯಂಗಲ್ಸ್ನ ಎರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ 90 ಡಿಗ್ರಿ ಬಂದರೆ ಅದೇ ನಮಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಮಗೆ ಆಲ್ಫಾ ಪ್ಲಸ್ ಬೀಟಾ ಇರುತ್ತೆ ಅಂದ್ಕೊಳ್ಳಿ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ 90 ಡಿಗ್ರಿ ಏನಾದ್ರು ಬಂದರೆ ಇದನ್ನೇ ನಾವು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಜಸ್ಟ್ ಒಂದೇ ಒಂದು ಪ್ರೂಫ್ ಮಾಡ್ತೀನಿ. ಯಾಕಂತಂದರೆ ಆಲ್ಫಾ ಇಂಟು ಬೀಟಾ ಮಾಡಿದಾಗ ನಮಗೆ ಆನ್ಸರ್ ಯಾವಾಗಲೂ 1 ಬರುತ್ತೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸಲ್ಲಿ. ಅದು ಹೆಂಗೆ ಅಂತ ಒಂದೊಂದು ನೋಡ್ಕೊಳ್ಳೋಣ. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಸೈನ್ ಆಲ್ಫಾ ಪ್ಲಸ್ ಸೈನ್ ಬೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಇದೆ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟು ಸೈನ್ ಆಲ್ಫಾ, ನಾನು ಈ ಸೈನ್ ಬಿ ಆ ಕಡೆ ಕಳಿಸಿದ್ರೆ ಅವಾಗ ಇದೇನಾಗುತ್ತೆ, ಸೈನ್ 90 ಡಿಗ್ರಿ ಮೈನಸ್ ಬೀಟಾ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೈನ್ 90 ಮೈನಸ್ ಬೀಟಾ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಸೈನ್ ಬದಲು ನಾನು ಯಾವ್ದು ಬರಿಬೋದು, 90 ಮೈನಸ್ ಬೀಟಾ ಅಂತ ಅಂದರೆ ನಾವು ಆ್ಯಂಗಲ್ ಮಾಡಿದ್ವಲ್ಲ, ಇವಾಗ ಬಿ ಅಂತಂದರೆ ಬೀಟಾ ಬದಲು ಯಾವುದೋ ಒಂದು 30 ಡಿಗ್ರಿ ಅಂದ್ಕೊಳ್ಳಿ. 90 ಮೈನಸ್, ಫಸ್ಟ್ ಆಫ್ ಆಲ್ 90 ಮೈನಸ್ ನಮಗೆ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟಲ್ಲಿ ಪ್ರತಿಯೊಂದು ಪ್ಲಸ್ಸು ಫಸ್ಟ್ ಥಿಂಗು. ಸೆಕೆಂಡ್ ಸ್ಟೆಪ್ ಏನು, ಫಸ್ಟ್ ಕ್ವಾಡ್ರಲ್ಲಿ ನಾವು 90ನ ಆಡಿಂದ ಮಲ್ಟಿಪ್ಲೈ ಮಾಡ್ತೀವ, ಇವನಿಂದ ಮಲ್ಟಿಪ್ಲೈ ಮಾಡ್ತೀವ, ಆಡಿಂದ 90 × 1 ಆಡ್ ಅಲ್ವಾ. ಸೊ ಅಂದರೆ ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಚೇಂಜ್ ಆಗುತ್ತೆ. ಸೈನ್ ಇದ್ದಿದ್ದೇನಾಗುತ್ತೆ, ಕಾಸ್ ಆಗುತ್ತೆ. ಸೊ ಇದೇನಾಗುತ್ತೆ, ಸೈನ್ ಆಲ್ಫಾ ಈಸ್ ಈಕ್ವಲ್ಸ್ ಟು ಕಾಸ್ ಬೀಟಾ. ಕರೆಕ್ಟ್ ಅಲ್ವಾ? ಸೊ 90 ಮೈನಸ್ ಬೀಟಾ ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಬೀಟಾ ಅಂತ ಬರ್ಕೊತೀವಿ. ನೆಕ್ಸ್ಟ್ ಈ ಕಾಸ್ನ ನಾನು ಈ ಕಡೆಗೆ ಡಿವೈಡೆಡ್ ಬೈ ಸೈನ್ ಆಲ್ಫಾ ಡಿವೈಡ್ ಬೈ ಕಾಸ್ ತೊಗೊಂಬಂದರೆ, ಅಂದರೆ ಒಳಗೆ ತೊಗೊಂಬಂದರೆ ಅವಾಗ ಇದೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಾನು ಸೈನ್ ಆಲ್ಫಾ ಇಂಟು 1 ಬೈ ಕಾಸ್ ಬೀಟಾ ಈಸ್ ಈಕ್ವಲ್ಸ್ ಟು 1. ಇಲ್ಲೇನಿಲ್ಲ ಅಂತಂದರೆ 1 ಇರುತ್ತೆ. ಕರೆಕ್ಟ್ ಅಲ್ವಾ? ನಾನು ಮಲ್ಟಿಪ್ಲೈ ಮಾಡಿದ್ದೀನಿ, ಒಳಗೆ ತೊಗೊಂಬಂದಿಲ್ಲ, ಡಿವೈಡ್ ಮಾಡಿ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಓಕೆ, ಸೊ ಫೈನಲ್ ಆಗಿ ಇದೇನಾಗುತ್ತೆ ನಮಗೆ, ಸೈನ್ ಆಲ್ಫಾ ಇಂಟು 1 ಬೈ ಕಾಸ್ ಅಂತ ಏನು, ಸೀಕೆಂಟ್ ಬೀಟಾ ಈಸ್ ಈಕ್ವಲ್ಸ್ ಟು 1. ಓಕೆ, ಬಂತ? ಸೊ ಬರೀ ಈ ಥರದ್ದು ಇದೊಂದೇ ಅಲ್ಲ, ಈ ಥರದ್ದು ಇನ್ನೂ ಎಷ್ಟೊಂದಿದ್ದಾವೆ. ಯಾವಾಗಾದರೂ ನಮಗೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಯಾವ್ದಾದ್ರು ಒಂದೆರಡು ಆ್ಯಂಗಲ್ಲು ಎರಡು ಸಮ್ ಮಾಡಿದಾಗ ಅಂದರೆ ಆ್ಯಡ್ ಮಾಡಿದಾಗ 90 ಡಿಗ್ರೀಸ್ ಬಂದರೆ ಅದು ಯಾವಾಗಲೂ ನಮಗೆ ಆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆನ್ಸರ್ ಅನ್ನೋದು 1 ಬರುತ್ತೆ. ಯಾವುದದು, ಫಸ್ಟ್ ಒನ್ ಸೈನ್ ಆಲ್ಫಾ ಇಂಟು ಸೀಕೆಂಟ್ ಬೀಟಾ ಈಸ್ ಈಕ್ವಲ್ಸ್ ಟು 1. ಎರಡನೇದು ಕಾಸ್ ಆಲ್ಫಾ ಇಂಟು ಕೊಸಿಕೆಂಟ್ ಬೀಟಾ ಈಸ್ ಈಕ್ವಲ್ಸ್ ಟು 1. ಥರ್ಡ್ ಒನ್ tan alpha into tan beta is equals to 1. Fourth one cot alpha into cot beta is equals to 1. ಓಕೆ, 4. ಈ 4 ನೆನ್ಪಿಟ್ಕೊಳ್ಳಿ. ಸೊ ನಮಗೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಕ್ವಶನಲ್ಲಿ 90 ಡಿಗ್ರಿ ಯಾರು ಕೊಟ್ಟಿರ್ಬೋದು, ಅಥವಾ ಕಾಟ್ ಇಂಟು ಕಾಟ್ ಬಿ ಇಸ್ ಈಕ್ವಲ್ಸ್ ಟು 1 ಅಂತಲೂ ಕೊಟ್ಟಿರ್ಬೋದು. ಎರಡೂ ಥರನೂ ಕೊಟ್ಟಿರ್ಬೋದು. ಅಂದರೆ ಮಲ್ಟಿಪ್ಲೈ ಮಾಡಿದಾಗ 1 ಬರುತ್ತೆ, ಆ್ಯಡ್ ಮಾಡಿದಾಗ 90 ಡಿಗ್ರಿ ಬರುತ್ತೆ. ಓಕೆ, ಸೊ ಇದ್ರದ್ದು ಕೆಲವೊಂದು ಕ್ವಶನ್ಸ್, ರಿಲೇಟೆಡ್ ಕ್ವಶನ್ಸ್ ಮಾಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆನಾ? ಇದನ್ನು ಫಾರ್ಮುಲಾ ಬುಕ್ಕಲ್ಲಿ ಬರ್ಕೊಳ್ಳಿ. ಇಲ್ಲಿವರೆಗೂ ಸುಮಾರು ಬರ್ದಿದ್ದೀವಿ ಆಲ್ರೆಡಿ ಟಿಗ್ನೋಮೆಟ್ರಿ. ಸೊ ದಯವಿಟ್ಟು ಎಲ್ಲ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ಲಾಸ್ಟಲ್ಲಿ ಮತ್ತೆ ಕನ್ಫ್ಯೂಸ್ ಆಗುತ್ತೆ ಇಲ್ಲ ಅಂತಂದರೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಓಕೆ, ಫಸ್ಟ್ ಕ್ವಶನ್ ನೋಡಿ, ಇಲ್ಲೇನಿದೆ, 2 ಇಂಟು ಸೈನ್ 1 ಡಿಗ್ರಿ ಇಂಟು ಸೀಕೆಂಟ್ 89 ಡಿಗ್ರಿ ಪ್ಲಸ್ 3 ಇಂಟು ಕಾಸ್ 11 ಡಿಗ್ರಿ ಇಂಟು ಕೊಸಿಕೆಂಟ್ 79 ಡಿಗ್ರಿ ಪ್ಲಸ್ ಟ್ಯಾನ್ 21 ಡಿಗ್ರಿ ಇಂಟು ಟ್ಯಾನ್ 69 ಡಿಗ್ರಿ.
ಕರೆಕ್ಟ್ ಅಲ್ವಾ? ಸೊ ಇವಾಗ ತಾನೇ ಜಸ್ಟ್ ತಿಳ್ಕೊಂಡ್ವಿ ನಾವು ಏನು, ಸೈನ್ ಇಂಟು ಸೀಕೆಂಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು ಎರಡು ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಬರ್ತಿದ್ಯಾ? 1 + 89 90 ಬರ್ತಿದೆ. ಇಲ್ಲಿ ಕೂಡ ಕಾಸು ಮತ್ತು ಕೊಸಿಕೆಂಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. 11 ಮತ್ತು 79 ಆ್ಯಡ್ 90 ಬರ್ತಿದೆಯಾ? ಬರ್ತಿದೆ. ಅದೇ ಥರ ಟ್ಯಾನು ಎರಡು ಕೂಡ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಗಿರುತ್ತೆ. ಆ್ಯಡ್ ಮಾಡಿದಾಗ ನಮಗೆ 90 ಡಿಗ್ರಿ ಬರಬೇಕು. ಅವಾಗ ಮಾತ್ರ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ 21 69 ಆಗ್ತಿದೆಯಾ? 90 ಆಗ್ತಿದೆ. ಸೊ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ ಇವಾಗ ನಮಗೆ ಅದರ ಎರಡು ಆ್ಯಂಗಲ್ಲು 90 ಡಿಗ್ರಿ ಆದಾಗ ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಗಿದ್ದಿದ್ರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ 1. ಜಸ್ಟ್ ಅದೇ ತಾನೇ ತಿಳ್ಕೊಂಡ್ವಿ. ಯಾವ್ದ್ಯಾವುದು? ಸೈನ್ ಇಂಟು ಸೈನ್ ಆಲ್ಫಾ ಇಂಟು ಸೀಕೆಂಟ್ ಬೀಟಾ, ಕಾಸ್ ಇಂಟು ಕೊಸಿಕೆಂಟು, ಟ್ಯಾನ್ ಇಂಟು ಟ್ಯಾನು, ಕಾಟ್ ಇಂಟು ಕಾಟು. ಕರೆಕ್ಟ್ ಅಲ್ವಾ? ಸೊ ಇದ್ರ ವ್ಯಾಲ್ಯೂ ಎಲ್ಲ ಏನಾಗಿರುತ್ತೆ ಈಗ 1. ಸೊ 2 ಇಂಟು 1 1. ಕರೆಕ್ಟ್ ಅಲ್ವಾ? ಪ್ಲಸ್ 3 ಇಂಟು 1 ಪ್ಲಸ್ 5 ಇಂಟು 1. ಸೊ ಟೋಟಲ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ ಆನ್ಸರು? 2 + 3 + 5. 2 3 5 5 + 5 10. ನಮ್ಮ ಆನ್ಸರ್ ಏನು? 10. ಓಕೆ. ಸೊ ನೆಕ್ಸ್ಟ್ ಕ್ವಶನು, ದ ವ್ಯಾಲ್ಯೂ ಆಫ್ ಕಾಟ್ 13 ಡಿಗ್ರಿ, ಕಾಟ್ 27 ಡಿಗ್ರಿ ಇಂಟು ಇವೆಲ್ಲ ಮಲ್ಟಿಪ್ಲಿಕೇಶನ್ ಸಿಂಗಲ್ ಇದು ಕೊಟ್ಟಿದ್ದಾರೆ. ಕಾಟ್ 60 ಡಿಗ್ರಿ, ಕಾಟ್ 63 ಡಿಗ್ರಿ, ಕಾಟ್ 70 ಡಿಗ್ರಿ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಮಲ್ಟಿಪ್ಲಿಕೇಶನ್. ಸೊ ನಾವೇನು ಮಾಡೋಣ, ನಮ್ಗೆ ಆಲ್ರೆಡಿ ಗೊತ್ತು ಎರಡು ಆ್ಯಂಗಲ್ನ 90 ಡಿಗ್ರಿ ಮಾಡಿದ್ರೆ ಅದು ವ್ಯಾಲ್ಯೂ 1 ಬರುತ್ತೆ ಅಂತ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಕರೆಕ್ಟ್ ಅಲ್ವಾ? ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಗಿರಬೇಕು. ನಮಗೆ ಕಾಟ್ ಇಂಟು ಕಾಟು ಕಾಟ್ ಆಲ್ಫಾ ಪ್ಲಸ್ ಕಾಟ್ ಇಂಟು ಕಾಟ್ ಬೀಟಾ ವ್ಯಾಲ್ಯೂ ಏನಾಗಿರುತ್ತೆ? 1 ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಅದು ಯಾವಾಗ 90 ಡಿಗ್ರೀಸ್ ಆಗಿದ್ರೆ. ಸೊ ನಾವು 90 ಡಿಗ್ರೀಸ್ ಮಾಡೋಣ. ಯಾವ್ದಾವ್ದು 90 ಡಿಗ್ರೀಸ್ ಆಗುತ್ತೆ? ಕಾಟ್ 13 ಡಿಗ್ರಿ ಮತ್ತು ಕಾಟ್ 17 ಡಿಗ್ರಿ ಇಂಟು ಮಾಡಿದ್ರೆ 90 ಆಯಿತು. ಏನು 77 + 13 90 ಡಿಗ್ರಿ ಆಯಿತು. ಸೊ ಅದ್ರದ್ದು ವ್ಯಾಲ್ಯೂ 1 ಬಂತು. ಅದಾದಮೇಲೆ ಕಾಟ್ 27 ಡಿಗ್ರಿ ಮತ್ತು ಕಾಟ್ 63 ಡಿಗ್ರಿದು ಕೂಡ ನಮಗೆ ವ್ಯಾಲ್ಯೂ 1 ಬರುತ್ತೆ. ಕಾಟ್ 60 ಡಿಗ್ರಿ ವ್ಯಾಲ್ಯೂ ನಮಗೆ ಗೊತ್ತಲ್ವಾ? ಏನು? 1/√3. ಸೊ ನಮ್ಮ ಆನ್ಸರ್ ಏನು? 1 ಇಂಟು 1 ಇಂಟು 1/√3. ಸೊ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ ನಮಗೆ? 1/√3. ಸೊ ನಮ್ಮ ಆನ್ಸರ್ ಏನು? 1/√3. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ ಸೈನ್ 58 ಡಿಗ್ರಿ ಬೈ ಕಾಸ್ 32 ಡಿಗ್ರಿ ಪ್ಲಸ್ ಸೈನ್ 55 ಡಿಗ್ರಿ ಇಂಟು ಸೀಕೆಂಟ್ 35 ಡಿಗ್ರಿ ಟ್ಯಾನ್ 5 ಡಿಗ್ರಿ ಇಂಟು ಟ್ಯಾನ್ 45 ಡಿಗ್ರಿ ಇಂಟು ಟ್ಯಾನ್ 85 ಡಿಗ್ರಿ ಇದೆ. ಓಕೆ. ನಮಗೆ ಗೊತ್ತು ಸೈನ್ ಯಾವುದಾದ್ರು ಒಂದೆರಡು ಆ್ಯಂಗಲ್ 90 ಡಿಗ್ರಿ ಅಂದರೆ ಆ್ಯಡ್ ಮಾಡಿದಾಗ 90 ಡಿಗ್ರಿ ಇರಬೇಕು. ಅದ್ರ ಜೊತೆ ಕಾಂಪ್ಲಿಮೆಂಟ್ರಿ ಆಗಿರಬೇಕು. ಅದು ಯಾವ್ದು? ಸೈನು ಮತ್ತು ಸೀಕೆಂಟು ನಾವು ಕಲ್ತ್ಕೊಂಡ್ವಿ. ಕರೆಕ್ಟ್ ಅಲ್ವಾ? ಕಾಸು ಯಾವುದ್ರದ್ದು ರೆಸಿಪ್ರೋಕಲ್ಲು? ಸೀಕೆಂಟು. ಸೊ ಸೀಕೆಂಟ್ನ ನಾವು 1/cos ಅಂತಲೂ ಬರಿಬೋದಲ್ವಾ? ಸೊ ಇಲ್ಲಿ 1/cos 32 ಡಿಗ್ರಿ ಇದ್ದಾಗ ಇಂಟು ಮೇಲ್ಗಡೆ ನ್ಯೂಮರೇಟರಲ್ಲಿ ಸೈನ್ 58 ಡಿಗ್ರಿ ಆಗಿರುತ್ತೆ. ಸೊ ಇದನ್ನು ನಾವು ಉಲ್ಟಾ ಮಾಡ್ಬೋದು. ಅಂದರೆ ರೆಸಿಪ್ರೋಕಲ್ ಮಾಡಿದಾಗ ಈ ಕಾಸ್ ಏನಾಗುತ್ತೆ? ಸೀಕೆಂಟ್ ಆಗುತ್ತೆ. ಸೊ ಸೈನ್ 58 ಡಿಗ್ರಿ ಮೇಲಕ್ಕೆ ತೊಗೊಂಬಂದರೆ ಅದೇನಾಗುತ್ತೆ? ಇಂಟು ಸೀಕೆಂಟ್ 32 ಡಿಗ್ರಿ ಆಗೋಯ್ತು. ಕರೆಕ್ಟ್ ಅಲ್ವಾ? ಸೊ ಇವೆರಡು ಆ್ಯಡ್ ಮಾಡಿದ್ರೆ 90 ಇದೆ. ಸೊ ಇಲ್ಲಿ ವ್ಯಾಲ್ಯೂ 1 ಬರುತ್ತೆ. ನಮಗೆ ಗೊತ್ತಾಯಿತು. ನೆಕ್ಸ್ಟು ಇಲ್ಲಿ ನೋಡಿ, ಸೈನ್ 55 ಡಿಗ್ರಿ ಇಂಟು ಸೀಕೆಂಟ್ 35 ಡಿಗ್ರಿ. 55 + 35 90. ಸೊ ಇದ್ರ ವ್ಯಾಲ್ಯೂ ಕೂಡ ನಮ್ಗೆ ಏನಾಗುತ್ತೆ? 1 ಆಗುತ್ತೆ. ಡಿವೈಡೆಡ್ ಬೈ ಇಲ್ಲಿ ಟ್ಯಾನ್ 5 ಡಿಗ್ರಿ ಇದೆ, ಇಲ್ಲಿ ಟ್ಯಾನ್ 85 ಡಿಗ್ರಿ ಇದೆ. ಇಂಟು ಮಾಡಿದ್ರೆ 1 ಬರುತ್ತೆ. 1 ಟ್ಯಾನ್ 45 ಡಿಗ್ರಿ ಏನು? ಟ್ಯಾನ್ 45 ಡಿಗ್ರಿ ಕೂಡ ವ್ಯಾಲ್ಯೂ 1. ಸೊ ಇದ್ರ ವ್ಯಾಲ್ಯೂ ಕೂಡ 1. ಸೊ 1 + 1/1 ಇಂಟು 1. 1 ಇಂಟು 1 ಏನು? 1. 1 + 1 LCM ತೊಗೊಂಡ್ರೆ ಏನು ಬರುತ್ತೆ ನಮಗೆ? 2/1 ಬರುತ್ತೆ. 2/1 ಅಂತಂದ್ರೆ ಏನು ವ್ಯಾಲ್ಯೂ ನಮಗೆ? 2. ಸೊ ನಮ್ಮ ಆನ್ಸರ್ ಏನು? 2. ಓಕೆ. ಇದನ್ನು ನಾವು ಇನ್ನೊಂದು ಥರ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆಲ್ರೆಡಿ ತಿಳ್ಕೊಂಡ್ವಿ ಏನು? ಆಲ್ಫಾ ಪ್ಲಸ್ ಬೀಟಾ = 90 ಡಿಗ್ರಿ ಇದ್ದಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಸೈನ್ ತಗೋಣ. ಸೈನ್ ಆಲ್ಫಾ = ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಏನಾಗಿರುತ್ತೆ? ಸೈನ್ 90 - ಬೀಟಾ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಈ 90 - ಬೀಟಾ ಬದಲು ನಾವೇನು ಬರ್ಕೊಬೋದು? ಕಾಸ್ ಬೀಟಾ ಬರ್ಕೊಬೋದು ಅಲ್ವಾ? ಯಾಕಂದರೆ ಇದು ಫಸ್ಟ್ ಕ್ವಾಡ್ರಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರಂಟಲ್ಲಿ ಆಡ್ ಆಗಿರೋದ್ರಿಂದ ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಗೆ ಚೇಂಜ್ ಆಗುತ್ತೆ. ಸೊ ಈ ಒಂದು ಈಕ್ವೇಷನಿಂದ ನಮ್ಗೆ ಏನಾಯಿತು? ಸೈನ್ ಆಲ್ಫಾ = ಕಾಸ್ ಬೀಟಾ ಅಂತ. ಅಂದರೆ ಇಲ್ಲಿ ಆಲ್ಫಾ ಜಾಗದಲ್ಲಿ ಯಾವ ಆ್ಯಂಗಲ್ ಇರುತ್ತೋ ಅದೇ ಆ್ಯಂಗಲ್, ಅಂದರೆ 90 ಡಿಗ್ರಿಯಿಂದ ಮೈನಸ್ ಮಾಡಿದಾಗ ಮಿಕ್ಕಿರೋ ಆ್ಯಂಗಲು ಬೀಟಾದಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ಈಗ ಸೈನ್ 10 ಡಿಗ್ರಿ ಇದ್ದರೆ ಕಾಸ್ ಏನಾಗಿರುತ್ತೆ? 80 ಡಿಗ್ರಿ ಆಗುತ್ತೆ. ಯಾಕೆ ಅಂತಂದರೆ ಆಲ್ಫಾ ಪ್ಲಸ್ ಬೀಟಾ ಮಾಡಿದಾಗ ಏನು ಬರಬೇಕು? 90 ಡಿಗ್ರಿ ಬರಬೇಕಲ್ವ? ಅರ್ಥ ಆಗ್ತಿದೆಯಲ್ವಾ? ಸೊ ಆ ಲಾಜಿಕ್ ಮೇಲೆ ಸೈನ್ 10 ಇದ್ದಾಗ ಆ ಒಂದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಗೆ ಚೇಂಜ್ ಆದರೆ ಕಾಸ್ ಇದ್ದಿದ್ದು 80 ಡಿಗ್ರಿ ಆಗುತ್ತೆ. ಅದೇ ನಮಗೆ ಸೈನ್ ಅನ್ನೋದು 20 ಡಿಗ್ರಿ ಇದ್ದರೆ ಕಾಸ್ ಬಂದು 70 ಡಿಗ್ರಿ ಆಗುತ್ತೆ. ಅದೇ ನಮಗೆ ಸೈನ್ ಅನ್ನೋದು 40 ಡಿಗ್ರಿ ಇದ್ದರೆ
ಕಾಸ್ ಅನ್ನೋದು 60 ಡಿಗ್ರಿ ಆಗುತ್ತೆ. ಈ ಬರೀ ಸೈನು ಕಾಸಿಗೆ ಮಾತ್ರ ಈ ಥರ ಆಗುತ್ತೆ ಅಂತಂದರೆ, ಅದಕ್ಕೆ ಕೆಲವೊಂದು ಸಲ sin 60 ಕೊಟ್ಟರೆ ನಾವು ಅದನ್ನು cos 60 ಕೊಟ್ಟರೆ sin 40 ಡಿಗ್ರಿ ಅಂತ ಕೂಡ ಬರ್ಕೊಬೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಬರೀ ಸೈನು ಕಾಸಿಗೆ ಮಾತ್ರ ಆಗುತ್ತೆ ಅಂತಂದರೆ ಇಲ್ಲ, ಮಿಕ್ಕಿದಕ್ಕೂ ಆಗುತ್ತೆ. ಅದನ್ನು ಮತ್ತೆ ಫ್ಯೂಚರಲ್ಲಿ ಅಂದರೆ ನೆಕ್ಸ್ಟು ಫ್ಯೂಚರ್ ಕ್ವಶನ್ಸ್ ಮಾಡಿದಾಗ ಅದು ಮತ್ತೆ ಡಿಸ್ಕಸ್ ಮಾಡೋಣ. ಈ ಕ್ವಶನ್ಗೆ ಬರೀ ಇಷ್ಟು ಮತ್ತೆ ತಿಳ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ, sin 58/cos 32 ಇದೆ. ಸೊ ಅದನ್ನು ನಾನು ಏನು ಬರ್ಕೊಬೋದು, sin 58ನ ನಾನು cos 32 ಡಿಗ್ರಿ ಅಂತ ಬರ್ಕೊಬೋದು. ಸೊ cos 32 ಡಿಗ್ರಿ ಬೈ cos 32 ಡಿಗ್ರಿ. ಓಕೆ, ಪ್ಲಸ್ ಇದು ವ್ಯಾಲ್ಯೂ ಎಲ್ಲ ಗೊತ್ತು ನಮಗೆ, ಇಂಟು 1, ಇಲ್ಲಿ ಕೂಡ 1. ಸೊ ಇದೇನಾಗುತ್ತೆ ನಮಗೆ ವ್ಯಾಲ್ಯೂ ಈ ಥರ ಕೂಡ ನಾವು ಬರ್ಕೊಬೋದು. cos 32 ಡಿಗ್ರಿ ಬೈ cos 32 ಡಿಗ್ರಿ ಏನು ಬರುತ್ತೆ, 1 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? 1 + 1 ಡಿವೈಡೆಡ್ ಬೈ 1 × 1 ಸೇಮ್ ವ್ಯಾಲ್ಯೂನೇ ಬರುತ್ತೆ. ಓಕೆ, ಸೊ ಬೇಕಾದ್ರೆ ಇನ್ನೊಂದು ಕ್ವಶನ್ ನೋಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ 3 × sin 58/cos 32 ಇದೆ. ಓಕೆ, ಸೊ sin 58ನ ನಾನು ಏನಂತ ಬರ್ಕೊಬೋದು, cos 32 ಅಂತ ಬರ್ಕೊಬೋದು. 3 × cos 32 ಡಿಗ್ರಿ ಡಿವೈಡೆಡ್ ಬೈ cos 32 ಡಿಗ್ರಿ ಪ್ಲಸ್ ಮತ್ತೆ ಅದೇ ಥರ 3 × sin 42 ಡಿಗ್ರಿ ಇದೆ, ಕೆಳಗಡೆ cos 48 ಡಿಗ್ರಿ ಇದೆ. ಸೊ 90 42 ತೆಗೆದ್ರೆ ಏನು ಉಳಿಯುತ್ತದೆ? ಸೊ ಇಲ್ಲೇನಾಗುತ್ತೆ, sin 42 ಡಿಗ್ರಿ ಏನಾಗುತ್ತೆ, cos 48 ಆಗುತ್ತೆ. ಯಾಕಂತಂದರೆ ಸೈನು ನಮಗೆ 2 ಆ್ಯಂಗಲ್ ಸೇರಿದ್ರೆ 90 ಡಿಗ್ರಿ ಬರಬೇಕು, ಕರೆಕ್ಟ್ ಅಲ್ವಾ? 90 ಡಿಗ್ರಿ ಅಂತಂದರೆ 42 + 48 ಏನಾಗುತ್ತೆ, 90 ಆಗುತ್ತೆ. ಸೊ 42ನ ನಾವೇನಂತ ಬರ್ಕೊಬೋದು, cos 48 ಅಂತ ಬರ್ಕೊಬೋದು. ಅದನ್ನು ಇಲ್ಲಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟು ಕೆಳಗಡೆನೂ ನಮಗೆ cos 48 ಡಿಗ್ರಿ ಇರುತ್ತೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. 3 × 1 1 3 3 × 1 3 3 + 3 6. ನಮ್ಮ ಆನ್ಸರ್ ಏನು ಬರುತ್ತೆ, 6. ಓಕೆ, ಸೊ ನಾವು ನೆಕ್ಸ್ಟ್ ಸ್ವಲ್ಪ ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಫಾರ್ ಎಕ್ಸಾಂಪಲ್ a + b = 90 ಡಿಗ್ರಿ ಇದೆ. ನಾವು ಆಲ್ರೆಡಿ ಕಲ್ತ್ಕೊಂಡಿದ್ವಿ ಏನು, sin a × secant b = 1 ಇರುತ್ತೆ ಅಂತ, ಕರೆಕ್ಟ್ ಅಲ್ವಾ? ಆಲ್ಫಾ + ಬೀಟಾ ಅದು ಬಂದು ನಾನು a + b ಅಂತ ಬರ್ದಿದ್ದೀನಿ ಅಷ್ಟೇ. ಇನ್ನೊಂದು cos a cosecant b = 1. ಅದಾದಮೇಲೆ tan a tan b = 1. ಇವೆಲ್ಲ ತಿಳ್ಕೊಂಡ್ವಿ ನಾವು, ಕರೆಕ್ಟ್ ಅಲ್ವಾ? cot a cot b = 1. ಸೊ ಇದು ಫರ್ದರ್ ಆಗಿ ಏನಾಗುತ್ತೆ, ನಾವು ಇದನ್ನು ಸೀಕೆಂಟ್ನ ಕಡೆಗೆ ಕಳಿಸಿದ್ರೆ ಸೀಕೆಂಟದು ಆಪೋಸಿಟ್ ಏನು, ಸೀಕೆಂಟದು ಆಪೋಸಿಟ್ ಕಾಸು. ಬಟ್ ಫಸ್ಟ್ ನಾವು ಈ ಕಡೆ ಕಳಿಸಿದ್ದು ಡಿವೈಡೆಡ್ ಬೈ ಬರುತ್ತೆ, ಕರೆಕ್ಟ್ ಅಲ್ವಾ? sin a = 1 ಅಂದರೆ ಈ ಕಡೆ ಕಳಿಸ್ತಾ ಇದ್ದೀವಿ, ಕೆಳಗಡೆ ಬರುತ್ತೆ 1 secant b ಅಂತ. ಓಕೆ, secant b ಇದೇನಾಯ್ತು ನಮಗೆ, cos a = 1 cosecant b ಆಗುತ್ತೆ. ಅದೇ ಥರ tan ಏನಾಗುತ್ತೆ ನಮಗೆ, tan a = 1 tan b ಆಯಿತು, ಕರೆಕ್ಟ್ ಅಲ್ವಾ? ಇದು ಫರ್ದರ್ ಆಗಿ ಏನಾಗುತ್ತೆ ನಮಗೆ, ಮತ್ತೆ sin a ಇದ್ದಿದ್ದು 1 secant ಅಂತ ಅಂದರೆ ಏನು, cos b. ಓಕೆ, ಅಂದರೆ ಅದ್ರದ್ದು ಆಪೋಸಿಟ್ ಅದೇ ಥರ ರೆಸಿಪ್ರೋಕಲ್ಲು. ಸೊ cos ಅದು 1 cosecant, cosecantದು ಏನು ಆಪೋಸಿಟ್ ಏನು, ಕಾಸು, ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಾಗುತ್ತೆ ನಮಗೆ, cos a = ಅದು ರೆಸಿಪ್ರೋಕಲ್ ಏನು, sin b. ಜಸ್ಟ್ ಉಲ್ಟಾಗಿದೆ ಮೇಲೆ ಕೆಳಗೆ ಅಷ್ಟೇ. ಇದು ಕೂಡ ನಮಗೆ tan a = cot b ಆಯಿತು. ಸೊ ಇನ್ನೊಂದು ಕೂಡ ನಾವು ಇದನ್ನು cos a ಈ ಕಡೆ ಕಳಿಸ್ಬಿಟ್ಟು cosecant ಇಟ್ಕೊಂಡಿದ್ದಿದ್ರೆ ಅವಾಗ ಇನ್ನೊಂದು ಏನಾಯ್ತಿತ್ತು, cosecant a = secant b ಆಗ್ತಿತ್ತು. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಿಮ್ಗೆ ಅರ್ಥ ಆಗಿರಲ್ಲ ಇದು ಏನಂತ ಅಂದರೆ ಒಂದೊಂದು ಎಕ್ಸಾಂಪಲ್ ನೋಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ tan ಆಲ್ಫಾ = cot 70 ಡಿಗ್ರಿ ಒಂದು. ಓಕೆ, ಆಲ್ಫಾ ಏನು ಇದರಲ್ಲಿ. ನೆಕ್ಸ್ಟ್ ಸೆಕೆಂಡು sin 30 = cos x. ಓಕೆ, ನೆಕ್ಸ್ಟ್ ಇನ್ನೊಂದು ಥರ್ಡು sin x = cos x + 20. ಸೊ ಇಲ್ಲೇನು ಕಂಡುಹಿಡೀರಿ, 2x ಕಂಡುಹಿಡಿಬೇಕು, ಇಲ್ಲಿ 3x ಕಂಡುಹಿಡಿಬೇಕು. ಸೊ ಇವಾಗ ನೋಡಿ, tan ಆಲ್ಫಾ = cot b ಅಂತಂದರೆ tan a = cot b. ಇಲ್ಲಿ ನಮಗೆ ಆಲ್ಫಾ ಜಾಗದಲ್ಲಿ ಏನು ಬರುತ್ತೆ, ನಮ್ಗೆ ಆಲ್ರೆಡಿ ಗೊತ್ತು, ಅದಕ್ಕಿಂತ ಮುಂಚೆ ಆಲ್ಫಾ + ಬೀಟಾ ಅಂದರೆ ಆಲ್ಫಾ + ಬೀಟಾ ಏನಾಗಿರ್ಬೇಕು, 90 ಆಗಿರಬೇಕು. ಸೊ ಇಲ್ಲಿ ಆಲ್ಫಾ + 70 = ನಮಗೆ 90 ಡಿಗ್ರಿ ಆಗಿರಬೇಕು, ಕರೆಕ್ಟ್ ಅಲ್ವಾ? ಸೊ ಆಲ್ಫಾ ಅಂದರೆ ಏನು ನಮಗಿಲ್ಲಿ 20 ಡಿಗ್ರಿ. ಈಗ ಅರ್ಥ ಆಯ್ತಾ? ಸೊ ಅದೇ ಥರ ನಮಗೆ ಇಲ್ಲಿ sin 30 + cos x ಅಂದರೆ ಈ 30 + cos 30 + x ಡಿಗ್ರಿ ಟೋಟಲ್ ಆ್ಯಡ್ ಮಾಡಿ ನಮ್ಗೆ ಏನು ಬರಬೇಕು, 90 ಡಿಗ್ರಿ ಬರಬೇಕು. ಅಂದರೆ ಎಕ್ಸ್ ಅಂದರೆ ಏನು ಇಲ್ಲಿ 60 ಡಿಗ್ರಿ. ಸೊ ಎಕ್ಸ್ ಏನು ಬರುತ್ತೆ ನಮಗೆ 60 ಡಿಗ್ರಿ ಆಯಿತು. ಸೊ 2x ಅಂತ ಅಂದರೆ 120 ಡಿಗ್ರಿ ನಮ್ಮ ಆನ್ಸರು.
ಅದೇ ಥರ ಇಲ್ಲಿ 3x ಕೇಳಿದ್ದಾರೆ. ಸೈನ್ ಎಕ್ಸು ಎಕ್ಸ್ ಪ್ಲಸ್ 20 ನಮ್ಗೆ ಏನು ಬರಬೇಕು? 90 ಬರಬೇಕು. ಎಕ್ಸು ಪ್ಲಸ್ ಎಕ್ಸ್ ಪ್ಲಸ್ 20 ಏನು ಬರಬೇಕು ನಮಗೆ? 90 ಬರಬೇಕು. ಕರೆಕ್ಟ್ ಅಲ್ವಾ? 2x ಪ್ಲಸ್ 20 ಈಸ್ ಈಕ್ವಲ್ಸ್ ಟು 90. ಸೊ ಈ 20 ಆ ಕಡೆಗೆ ಹೋದಾಗ ನಮಗೆ 2x ಈಕ್ವಲ್ಸ್ ಟು ಏನು ಬರುತ್ತೆ? 70. ಸೊ ಎಕ್ಸ್ ಏನು ಬಂತು? 35. ಸೊ ನಮ್ಗೆ ಅವ್ರು ಕೇಳಿರೋದೇನು? 3x. 35 ಇಂಟು 3 ಎಷ್ಟು ಬಂತು? 105. ಸೊ ಅರ್ಥ ಆಯ್ತಲ್ವ ನಿಮಗೆ? ಎರಡು ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಥವಾ ಎ ಪ್ಲಸ್ ಬಿ 90 ಡಿಗ್ರಿ ಇರಬೇಕು ಅಂತ ಅಂದಾಗ ನಮಗೆ ಒಂದು ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಅಂದರೆ ಇನ್ನೊಂದು ವ್ಯಾಲ್ಯೂ ಕೊಟ್ಬಿಟ್ಟು ಒಂದು ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಅಂದರೂ ನಾವು ಆರಾಮಾಗಿ ಆ ವ್ಯಾಲ್ಯೂನ ಕಂಡುಹಿಡಿಬೋದು. ಓಕೆ, ಅರ್ಥ ಆಯ್ತಲ್ವಾ? ಸೊ ಬೇಕಾದ್ರೆ ಒಂದು ಕ್ವಶನ್ ನೋಡಿ. ಈಗ ಇದೆಲ್ಲ ಪ್ರಿವಿಯಸ್ ಕ್ವಶನ್ ಕೇಳಿರೋದು. ಓಕೆ, ಇಫ್ ಕಾಸ್ 2a is equals to sin 75 degree, then the smallest positive value of a is equals to what? ಓಕೆ, ನಾವು ಆಲ್ರೆಡಿ ತಿಳ್ಕೊಂಡಿದ್ದೇನು, ಕಾಸ್ ಮತ್ತು ಸೈನ್ ಅನ್ನೋದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. ಸೊ ಇವೆರಡು ಆ್ಯಂಗಲ್ ಡಿಗ್ರಿ 90 ಬಂದರೆ ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಗಿರುತ್ತೆ. ಸೊ 2a ಇಲ್ಲಿ 75 ಡಿಗ್ರಿ ಇದೆ. ಸೊ ನಮಗೆ 2a ಪ್ಲಸ್ 75 ಡಿಗ್ರಿ ಆ್ಯಡ್ ಮಾಡಿದ್ರೆ ಏನು ಬರಬೇಕು? 90 ಡಿಗ್ರಿ ಬರಬೇಕು. ಸೊ 2a ಏನಾಗಿರುತ್ತೆ ಅವಾಗ? 75 ಆ ಕಡೆ ಹೋಗೋದಾಗ ಮೈನಸ್ ಆಗುತ್ತೆ. ಸೊ 2a 15 ಬರುತ್ತೆ. ಎ ಏನು ಬರುತ್ತೆ ನಮಗೆ? 7.5. ಸೊ ಅವ್ರು ಕೇಳಿರೋದು ಅದೇ ವ್ಯಾಲ್ಯೂ. ವಾಟ್ ಈಸ್ ದ ಸ್ಮಾಲೆಸ್ಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎ ಅಂತ ಅಂದರೆ 7.5 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಟ್ಯಾನ್ 2θ is equals to cot θ minus 36 degree, then the value of θ is equals to how much ಅಂತ ಕೇಳಿದ್ದಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತು ಟ್ಯಾನು ಕಾಟ್ ಅನ್ನೋದು ಆಪೋಸಿಟ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. ಸೊ ಇದು ಎರಡು ಆ್ಯಂಗಲ್ ಆ್ಯಡ್ ಮಾಡಿದಾಗ 90 ಡಿಗ್ರಿ ಬರಬೇಕು. ಸೊ 2θ ಪ್ಲಸ್ θ ಮೈನಸ್ 36 ಡಿಗ್ರಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಬರಬೇಕು. ಕರೆಕ್ಟ್ ಅಲ್ವಾ? ಸೊ 36 ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ನಮಗಿದು? 3θ ಈಸ್ ಈಕ್ವಲ್ಸ್ ಟು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ 126 ಆಗುತ್ತೆ. ಸೊ 3ಇಂದ 126 ಡಿವೈಡ್ ಮಾಡಿದ್ರೆ 3 4 12 3 2 6. ಸೊ θ ವ್ಯಾಲ್ಯೂ ಏನು ಬಂತು? 42 ಡಿಗ್ರಿ. ಸೊ ನಮ್ಮ ಆನ್ಸರ್ ಏನು? 42. ಓಕೆ, ಅರ್ಥ ಆಯ್ತಲ್ವಾ? ತುಂಬ ಈಸಿ, ಟ್ರಿಗ್ನೋಮೆಟ್ರಿ ತುಂಬ ಈಸಿ, ಜಸ್ಟ್ ರೇಷಿಯೋಸ್ ಆ್ಯಂಡ್ ಐಡೆಂಟಿಟೀಸ್ ತಿಳ್ಕೊಂಡಿರ್ಬೇಕಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಸೈನ್ 5x ಮೈನಸ್ 25 ಡಿಗ್ರಿ ಮೈನಸ್ ಕಾಸ್ 5x ಪ್ಲಸ್ 25 ಡಿಗ್ರಿ ಆಗಿದ್ದರೆ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಕೇಳ್ತಾ ಇದ್ದಾರೆ. ಸೊ ನಮಗೆ ಇವೆರಡೂ ಗೊತ್ತು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ. ಇಲ್ಲಿ ಮೈನಸ್ ಇದೆ. ಸೊ ನಾವು ಮೈನಸ್ಸಿಂದ ಈಚೆ ಕಳಿಸ್ಬಿಟ್ರೆ ಈಸ್ ಈಕ್ವಲ್ಸ್ ಟು ಆಗುತ್ತೆ. ಸೊ ಅವಾಗ ಏನಾಗುತ್ತೆ? ಇದು ಸೈನ್ 5x ಮೈನಸ್ 25 ಡಿಗ್ರಿ ಈಸ್ ಈಕ್ವಲ್ಸ್ ಟು ಕಾಸ್ 5y ಪ್ಲಸ್ 25 ಡಿಗ್ರಿ. ಸೊ ಇದು ನಮಗೆ ಗೊತ್ತು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು. ಸೊ ಇವೆರಡು ವ್ಯಾಲ್ಯೂ ಆ್ಯಡ್ ಮಾಡಿದಾಗ 90 ಡಿಗ್ರಿ ಬರಬೇಕು. ಸೊ 5x ಮೈನಸ್ 25 ಡಿಗ್ರಿ ಪ್ಲಸ್ 5y ಪ್ಲಸ್ 25 ಡಿಗ್ರಿ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಬರಬೇಕು. ಸೊ ಮೈನಸ್ 25 ಪ್ಲಸ್ 25 ಹೋಯಿತು. ಸೊ ಇಲ್ಲೇನು ಬಂತು ನಮಗೆ? 5x ಪ್ಲಸ್ 5y ಈಸ್ ಈಕ್ವಲ್ಸ್ ಟು ನಮಗೆ 90 ಡಿಗ್ರಿ ಬಂತು. 5 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 90 ಬಂತು. 90 ಬೈ ಡಿವೈಡ್ ಬೈ 5 ಮಾಡಿದ್ರೆ ನಮ್ಗೆ ಏನಾಯ್ತದೆ? 18. ಸೊ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಏನು ಬಂತು ನಮಗೆ? 18 ಡಿಗ್ರಿ ಬಂತು. ಸೊ ಎಕ್ಸ್ ಪ್ಲಸ್ ವೈ ಏನೋ ನಮಗೆ 18. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಸೀಕೆಂಟ್ ಇಂಟು 5 ಆಲ್ಫಾ 5 ಇಂಟು ಆಲ್ಫಾ ಮೈನಸ್ 15 ಡಿಗ್ರಿ ಈಸ್ ಈಕ್ವಲ್ಸ್ ಟು ಕೊಸಿಕೆಂಟ್ 15 ಡಿಗ್ರಿ ಮೈನಸ್ 2 ಇಂಟು ಆಲ್ಫಾ, ದೆನ್ ದ ವ್ಯಾಲ್ಯೂ ಆಫ್ ಕಾಸ್ ಆಲ್ಫಾ ಪ್ಲಸ್ ಸೈನ್ ಇಂಟು 2 ಆಲ್ಫಾ ಪ್ಲಸ್ ಟ್ಯಾನ್ ಇಂಟು 1.5 ಆಲ್ಫಾ ಕೇಳಿದ್ದಾರೆ. ಸೊ ನಮಗೆ ಈಗ ಸೀಕೆಂಟು ಕೊಸಿಕೆಂಟ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಗೊತ್ತು. ಸೊ ಎ ಪ್ಲಸ್ ಬಿ 15 ಡಿಗ್ರಿ ಬರಬೇಕು ಗೊತ್ತು. ಸೊ 5 ಆಲ್ಫಾ ಮೈನಸ್ 15 ಡಿಗ್ರಿ ಪ್ಲಸ್ 15 ಡಿಗ್ರಿ ಮೈನಸ್ 2 ಆಲ್ಫಾ ಈಸ್ ಈಕ್ವಲ್ಸ್ ಟು ಏನು ಬರಬೇಕು? 90 ಡಿಗ್ರಿ ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಮೈನಸ್ 15 ಡಿಗ್ರಿ ಪ್ಲಸ್ 15 ಡಿಗ್ರಿ ಕ್ಯಾನ್ಸಲ್ ಆಗೋಗುತ್ತೆ. 5 ಆಲ್ಫಾ ಮೈನಸ್ 2 ಆಲ್ಫಾ 3 ಆಲ್ಫಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಬರುತ್ತೆ. ಸೊ ಆಲ್ಫಾ ಏನು ಬರುತ್ತೆ ನಮಗೆ? 30 ಡಿಗ್ರಿ ಬರುತ್ತೆ. 90 ಡಿವೈಡ್ ಬೈ 3 30 ಡಿಗ್ರಿ ಬಂತು. ಸೊ ಇವಾಗ ನಮಗೆ ಕಾಸ್ ಆಲ್ಫಾ ಅಂತಂದರೆ 30 ಡಿಗ್ರಿ. ಕಾಸ್ 30 ಡಿಗ್ರಿ ಪ್ಲಸ್ 2 ಇಂಟು 30 ಡಿಗ್ರಿ 60 ಡಿಗ್ರಿ ಸೈನ್ 60 ಡಿಗ್ರಿ ಪ್ಲಸ್ ಟ್ಯಾನ್ 1.5 ಅಂತ ಅಂದರೆ 45. ಟ್ಯಾನ್ 45 ಡಿಗ್ರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಕಾಸ್ 30 ಡಿಗ್ರಿ ವ್ಯಾಲ್ಯೂ ಗೊತ್ತು ನಮಗೆ √3/2 ಪ್ಲಸ್ ಸೈನ್ 60 ಡಿಗ್ರಿ ಕೂಡ ನಮಗೆ ಸೇಮ್ √3/2 ಪ್ಲಸ್ ಟ್ಯಾನ್ದು 1. ಕರೆಕ್ಟ್ ಅಲ್ವಾ? ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಎಲ್ಲದಕ್ಕೂ 2 ಬರುತ್ತೆ. ಅದಾದಮೇಲೆ ನಮಗೆ √3 ಪ್ಲಸ್ √3 ಏನಾಗುತ್ತೆ? 3 ಆಗುತ್ತೆ. ಪ್ಲಸ್ 1 ಸಾರಿ ಇಲ್ಲಿ ನಮಗೆ ಪ್ಲಸ್ ಇರೋದು ಇಂಟು ಅಲ್ಲ. ಸೊ ನಮಗೆ √3 ಪ್ಲಸ್ √3 ಏನಾಗುತ್ತೆ? 2√3. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ 2 ಬರುತ್ತೆ. ಸೊ 2√3 ಪ್ಲಸ್ 2. ಸೊ 2 ಕಾಮನ್ ತೆಗೆದ್ರೆ √3 ಪ್ಲಸ್ 1 ಡಿವೈಡೆಡ್ ಬೈ 2 ಇರುತ್ತೆ. 2 ಕ್ಯಾನ್ಸಲ್ ಆಗಿದ್ರೆ √3 ಪ್ಲಸ್ 1. ನಮ್ಮ ಆನ್ಸರ್ ಏನು? √3 ಪ್ಲಸ್ 1. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಕಾಸ್ θ is equals to sin into 2θ is not equal to 0, what is the value of cos θ power 4 sin θ power 4 cos cube θ sin cube θ sin square θ cos square θ sin θ plus cos θ.
ಸೊ ಫಸ್ಟ್ ನಮ್ಗೆ ಆಲ್ರೆಡಿ ಗೊತ್ತು ಕಾಸು ಸೈನ್ ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು ಎರಡು ಆ್ಯಡ್ ಮಾಡಿದ್ರೆ 90 ಡಿಗ್ರಿ ಬರಬೇಕು. ಸೊ ಥೀಟಾ ಪ್ಲಸ್ 2θ = 90 ಡಿಗ್ರಿ ಬರಬೇಕು. ಸೊ 3θ = 90 ಡಿಗ್ರಿ ಅಂತಂದರೆ ಥೀಟಾ = 30 ಡಿಗ್ರಿ ಆಯಿತು. ಇವಾಗ ನಮಗೆ ಇದು ಕಾಸ್ ಥೀಟಾ ಡಿಗ್ರಿ ನಮ್ಗೆ ಆಲ್ರೆಡಿ ಗೊತ್ತಾಯಿತು. ಥೀಟಾ ಅಂತ ಅಂದ್ರೆ 30 ಡಿಗ್ರಿ, ಕಾಸ್ 30 ಅಂತಂದ್ರೆ √3/2. ಸೊ ಇದನ್ನು ನಾನು ಬರೀತಾ ಇದ್ದೀನಿ, √3/2 ಹೋಲ್ ಪವರ್ 4 ಪ್ಲಸ್ ಸೈನ್ 30 ಡಿಗ್ರಿ ಏನು 1/2 ಹೋಲ್ ಪವರ್ 4 ಪ್ಲಸ್ ಕಾಸ್ ಕ್ಯೂಬ್ ಅಂತಂದರೆ ಮತ್ತೆ ಸೇಮ್ ಇದೆ, √3/2 ಪವರ್ 3, √3/2 ಹೋಲ್ ಪವರ್ 3 ಪ್ಲಸ್ 1/2 ಹೋಲ್ ಪವರ್ 3. ಕರೆಕ್ಟ್ ಅಲ್ವಾ? ಇಲ್ಲಿ ಇದಾಯಿತು. ನೆಕ್ಸ್ಟು ನಮ್ಗೆ ಆಲ್ರೆಡಿ ಗೊತ್ತು, ಸ್ಟಾರ್ಟಿಂಗಲ್ಲಿ ಕಲ್ತ್ಕೊಂಡಿದ್ವಲ್ಲ, sin² θ ಪ್ಲಸ್ cos² θ = 1, ವ್ಯಾಲ್ಯೂ 1 ಅಂತ. ಸೊ ಪ್ಲಸ್ 1. ಸೊ sin θ ಪ್ಲಸ್ cos θ, sin 30 ಡಿಗ್ರಿ ಏನು 1/2 ಪ್ಲಸ್ 1/2 ಪ್ಲಸ್ cos 30 ಡಿಗ್ರಿ ಏನು √3/2. ಕರೆಕ್ಟ್ ಅಲ್ವಾ? ಸೊ ಇದೆ ಏನು ಬರುತ್ತೆ ನಮಗೆ, √3 × √3 × √3 × √3 ಏನು ಬರುತ್ತೆ, 3 × 3 9 ಬರುತ್ತೆ. ಕರೆಕ್ಟ್ ಅಲ್ವಾ? √3 × √3 ಏನು 3, √3 × √3 3, 3 × 3 9 ಡಿವೈಡೆಡ್ ಬೈ 2/4 ಏನು 16. ಸೊ 9/16 ಪ್ಲಸ್ ಇದು ಕೂಡ 1/16 ಪ್ಲಸ್ ಇದು 3 × √3 ಆಗುತ್ತೆ. ಕರೆಕ್ಟ್ ಅಲ್ವಾ? 3 × √3 ಡಿವೈಡ್ ಬೈ 8 ಪ್ಲಸ್ ಇದು 1/8 ಪ್ಲಸ್ ಇಲ್ಲಿ ಏನೂ ಇಲ್ಲ ಅಂತಂದರೆ 1/1 ಪ್ಲಸ್ 1/2 ಪ್ಲಸ್ √3/2. ಕರೆಕ್ಟ್ ಅಲ್ವಾ? ಸೊ ಟೋಟಲ್ LCM ತಗೊಂಡ್ರೆ ನಮಗೆ 16 ಬರುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿ 9 ಇರುತ್ತೆ ಪ್ಲಸ್ ಇದು 1, ಇದು ಇಂಟು 2 ಇರುತ್ತೆ, 2 3 = 6 √3. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಪ್ಲಸ್ ಇಲ್ಲಿ 8 2 ಅಂದರೆ 1 2 2. ನೆಕ್ಸ್ಟ್ ಇಲ್ಲೇನಿಲ್ಲ ಅಂತಂದರೆ LCM 16 ಬೇಕು ಅಂತಂದರೆ 1 16 = 16 ಪ್ಲಸ್ 16 ಆಯಿತು. ಇದು 2 8 = 16 ಆಯಿತು. ಇದು ಕೂಡ 2 8 = 16 ಅಂತಂದರೆ 8 √3. ಕರೆಕ್ಟ್ ಅಲ್ವಾ? ಸೊ ಫರ್ದರ್ ಆಗಿ ಇದೇನಾಗುತ್ತೆ, ಡಿವೈಡ್ ಬೈ 16 ಇದೆ. ಓಕೆ, ಸೊ ಟೋಟಲ್ ಆ್ಯಡ್ ಮಾಡಿದ್ರೆ 9 10 26 27 28 28 8 ನಮಗೆ 36 ಬರುತ್ತೆ. 36 ಡಿವೈಡ್ ಬೈ 16. ಸೊ 36 ಅನ್ನೋದು 4ಇಂದ ಹೋಗುತ್ತೆ, 2ಇಂದ ಹೋಗುತ್ತೆ. ಸೊ 4ಇಂದ ಹೋಗುತ್ತೆ ಡೈರೆಕ್ಟಾಗಿ, 4 9 = 36. ಇದು ಕೆಳಗಡೆ 4 4 = 36. 9 × 6 √3. ಈ 6 √3 ಪ್ಲಸ್ 8 √3 ಆ್ಯಡ್ ಮಾಡ್ಬೋದಲ್ವ, ಅವಾಗ ಏನು ಬರುತ್ತೆ ನಮಗೆ 14 √3 ಬರುತ್ತೆ. ಅರ್ಥ ಆಯ್ತಲ್ವ ನಾನು ಹೇಳಿದ್ದು? ಅಥವಾ ಈ ಕಡೆ ಬರೀತೀನಿ ನೋಡಿ, ಆ ಕಡೆ ಜಾಗ ಇಲ್ಲ. ಸೊ 9 + 1 10, 16 ಎಷ್ಟು 26, 26 8 34 ಪ್ಲಸ್ 2 36. ಓಕೆ, 36 ಪ್ಲಸ್ 6 ಪ್ಲಸ್ 8 14 √3 ಡಿವೈಡೆಡ್ ಬೈ 16. ಓಕೆ, ಇದೇನಾಗುತ್ತೆ 4 9 = 36, 4 4 = 16. ಕರೆಕ್ಟ್ ಅಲ್ವಾ? ಸಾರಿ, ಮಧ್ಯದಲ್ಲಿ ಪ್ಲಸ್ ಇರೋದ್ರಿಂದ ನಾವು ಇದನ್ನು ಡಿವೈಡ್ ಮಾಡಬೇಕು. ಅಂದರೆ ಇವಾಗ ನಾವು 4ಇಂದ 16 ಡಿವೈಡ್ ಮಾಡಿದ್ವಿ, 36 ಡಿವೈಡ್ ಮಾಡ್ತೀವಿ, 14 ಡಿವೈಡ್ ಮಾಡಬೇಕು. ಯಾಕಂದರೆ ಪ್ಲಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ 36 + 40 ಇದ್ದಿದ್ರೆ ನೀವೇನು ಮಾಡ್ತಾಯಿದ್ರೆ ಆ್ಯಡ್ ಮಾಡಿ ಟೋಟಲ್ ಡಿವೈಡ್ ಬೈ 4 ಮಾಡ್ತಿದ್ರಿ. ಬಟ್ ಇಲ್ಲಿ 14 ಅನ್ನೋದು 36ಗೆ, 14 √3 ಅನ್ನೋದು 36ಗೆ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ನಮ್ಗೆ ಇದು 3 ನಂಬರು 4ಇಂದ ಡಿವೈಡ್ ಆಗಲ್ಲ. ಇನ್ನು ಯಾವುದಿಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ. ಸೊ 2 8 = 16, 2 18 = 36, 2 7 = 14. ಸೊ 18 + 7 √3/8. ನಮ್ಮ ಆನ್ಸರ್ ಏನು 18 + 7 √3/8. ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಏನಿಲ್ಲ, ಇಲ್ಲಿ ನಮಗೆ 2 ಟರ್ಮ್ಸ್ ಇದ್ದಾವೆ, ಬಟ್ ಇವೆರಡನ್ನ ಆ್ಯಡ್ ಮಾಡಿದಾಗ ನಾವು ಸಿಂಗಲ್ ಟರ್ಮಿಂದ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೀತೀನಿ ನೋಡಿ, ಈಗ 36 + 4 ಡಿವೈಡೆಡ್ ಬೈ 16 ಇದೆ ಅಂದ್ಕೊಳ್ಳಿ. ಅವಾಗ ಇದು ನಾನು ಏನು ಬರಿಬೋದು 36 + 4 ಏನು 40 ಡಿವೈಡ್ ಬೈ 6. ಅವಾಗ ಎರಡನ್ನ 4ಇಂದ ಡಿವೈಡ್ ಮಾಡ್ಬೋದು. ಅದೇ ಥರನೇ ಇಲ್ಲಿ ಈ ಎರಡನ್ನ ಆ್ಯಡ್ ಆಗದೇ ಇರೋದ್ರಿಂದ ನಾವು ಈ 3 ನಂಬರ್ ಒಂದೇ ಡಿಜಿಟಲ್ಲಿ ಯಾವುದು ಆ್ಯಡ್ ಆಗುತ್ತೋ, ಯಾವುದು ಡಿವೈಡ್ ಆಗುತ್ತೋ ಆ ನಂಬರ್ನ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋಲಿ ಇನ್ನೊಂದಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್, ಇನ್ನೊಂದಷ್ಟು ರೇಷಿಯೋಸ್ ಐಡೆಂಟಿಟೀಸ್ ಇನ್ನೂ ತಿಳ್ಕೊಳ್ಳೋಣ. ಇನ್ನೊಂದಷ್ಟಿದೆ ರೇಷಿಯೋಸ್ ಐಡೆಂಟಿಟೀಸಲ್ಲಿ. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೆ, ರೇಷಿಯೋಸ್ ಆ್ಯಂಡ್ ಐಡೆಂಟಿಟೀಸ್, ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಆ್ಯಂಡ್ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್, ಇಷ್ಟು ತಿಳ್ಕೊಬೇಕಂತ. ಸೊ ನಾವು ಆಲ್ರೆಡಿ ರೇಷಿಯೋಸ್ ಆ್ಯಂಡ್ ಐಡೆಂಟಿಟೀಸ್ ಜೊತೆಗೆ ಈಗ ಆಲ್ರೆಡಿ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ರೇಷಿಯೋಸ್ ಆ್ಯಂಡ್ ಐಡೆಂಟಿಟೀಸ್ ಅನ್ನೋದು ಬರ್ತಾನೆ ಇರುತ್ತೆ ಲಾಸ್ಟ್ವರೆಗೂ. ಓಕೆನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬೈ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ.
ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.